ಸ್ಟಾರ್ಟ್ ನೋಡ್ಬೇಕು ನೋಡ್ತಾಳೆ ಒಂದ್ಸಲ ನೋಡಿದ್ರೆ ನೋಡ್ತಾವಳೆ ನೋಡ್ತಾವಳ ಅವಳು ನೋಡ್ತಾಳೆ ಅವಂತರ ಖುಷಿ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಮೇಲಿಂದ ಕಿಟಕಿಲ್ ನೋಡೋರು ಎಲ್ಲ ಹುಡುಗಿರು ನನ್ನ ನೋಡೋರು ಹುಡುಗ ಮದುವಾಗ ಎಲ್ಲವರು ಸ್ವಾಮಿ ನಿನ್ ಮದುನಲ್ಲಿ ಅವ್ಳು ಕೂದ್ಲು ಇಷ್ಟ ಕೂದ್ಲು ಅಂದ್ರೆ ನಂದು ಇಷ್ಟು ಉದ್ದ ಇತ್ತು ಹಂಗೆ ನಮ್ ಲವ್ ಸ್ಟಾರ್ಟ್ ಆಗಿತ್ತು ಅಪ್ಪ ಅಲ್ಲ ಒಂದ್ಸಲಿನೂ ಕೈ ಇಟ್ಕೊಳ್ಳಿಲ್ವಾ ನಾನು ಕಿಡ್ಕಳಿವೆ ಇವಳು ಯಾರು ನೋಡ್ತಾ ವೆಲ್ಕಮ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್ ಮತ್ತೆ ವೆಲ್ಕಮ್ ಟು ಮೈ ಹೋಮ್ ಲಾಟ್ಸ್ ಆಫ್ ಕ್ವಶನ್ ಅಪ್ಪ ಅಮ್ಮ ಲವ್ ಸ್ಟೋರಿ ಬೇಕಿತ್ತು ಅಂತ ಕೇಳ್ತಿದ್ರಿ 100K ಆದ್ಮೇಲೆ ನಾನು ಅಪ್ಪ ಅಮ್ಮ ಲವ್ ಸ್ಟೋರಿನ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದೆ ಅಂಡ್ ಇವಾಗ ನನ್ನ ಕಣ್ಮುಂದೆ ಇದ್ದಾರೆ ನಮ್ಮ ಅಪ್ಪ ಅಮ್ಮ ಹಾಗೆ ಅವರ ಲವ್ ಸ್ಟೋರಿ ಇವಾಗ ನಿಮ್ ಮುಂದೆ ಇದೆ. ವೆಲ್ಕಮ್ ಟು ನ್ಯೂ ಲವ್ ಸ್ಟೋರಿ ಆಫ್ ಮೈ ಡ್ಯಾಡ್ ಅಂಡ್ ಮಾಮ್ ಲವ್ ಸ್ಟೋರಿ ಗೈಸ್. ನಾವೇ ಚಪ್ಪಳ ಹಾಕೊಳ್ಳೋದಾ? ಚಪ್ಪಾಳೆ ಮೂಲಕ ಅಭಿನಂದಿಸಿ. ಓಕೆ, ಆದಷ್ಟು ಶುರು ಮಾಡೋಣ, ಬೇಗನೆ ಶುರು ಮಾಡೋಣ. ಅಪ್ಪ ಹೆಸರು ಸ್ವಾಮಿ ಕೇರು, ನಮ್ಮ ಅಮ್ಮ ಹೆಸರು ಮಧು. ಈ ಕಡೆ ಬಂದ್ರೆ ನಮ್ಮಪ್ಪ ಹಾಸನ್ನು, ನಮ್ಮಮ್ಮ ಮಂಡ್ಯ. ಹೆಂಗ್ ಕನೆಕ್ಷನ್ ಆಯ್ತು ಇವರಿಬ್ರು ಕನೆಕ್ಷನ್ ಹೆಂಗಾಯ್ತು, ಹೆಂಗ್ ಸ್ಟಾರ್ಟ್ ಆಯ್ತು ಲವ್? ಈಗ ಏನ್ ಗೊತ್ತಾ, ರೀಸೆಂಟ್ ಡೇಸ್ ಇತ್ತೀಚಿನ ದಿನಗಳಲ್ಲಿ ಲವ್ ಮಾಡೋದು ಕಾಮನ್, ಅಂದ್ರೆ ಆಬ್ವಿಯಸ್ಲಿ ಎಲ್ಲರೂ ಮಾಡ್ತಾರೆ. ಆದ್ರೆ ಆ ಟೈಮಲ್ಲೇ ಎಷ್ಟೋ ಆಗ್ಲೇ ಲವ್ ಮಾಡಿಬಿಟ್ಟಿದ್ರು ನಮ್ಮ ಅಪ್ಪ ಅಮ್ಮ. 1998 ಆ ಟೈಮಲ್ಲೇ ಲವ್ ಮಾಡಿದ್ರು, ಆಮೇಲೆ ಮದ್ವೆನೂ ಕೂಡ ಆಗಿದ್ದಾರೆ. ಹೆಂಗ್ ಸ್ಟಾರ್ಟ್ ಆಯ್ತು, ಹೆಂಗೆ ಏನು ಇರ್ತ ಅಂತ ಇವಾಗ ಇವರಿಬ್ರು ಬಾಯಲ್ಲೇ ಕೇಳೋಣ. ಆ ಟೈಮಲ್ಲೇ ಲವ್ ಅಂತ ಹೇಳ್ದಲ್ಲ, ಅದೇ ಒರಿಜಿನಲ್ ಲವ್. ಆ ಟೈಮ್ದೆ ಪ್ಯೂರ್ ಲವ್. ಇವತ್ತು ವ್ಲಾಗ್ ಪೂರ್ತಿ ನಮ್ಮ ಅಪ್ಪ ಅಮ್ಮನೇ ಇರ್ತಾರೆ. ಆಮೇಲೆ ಅವ್ರು ಹೇಳೋ ಮಾತುಗಳೇ ನೀವು ಜಾಸ್ತಿ ಕೇಳ್ತೀರಾ, ನಾನು ಇವಾಗ ಜಸ್ಟ್ ಕೇಳಿಸ್ಕೊತಿದ್ದೀನಿ. ಆಮೇಲೆ ಇನ್ನೊಂದೇನಂದ್ರೆ ಗೈಸ್ ವಿಷಯ, ಇವರಿಬ್ರು ಲವ್ ಸ್ಟೋರಿ ನಾನೇ ಇವತ್ತು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಅಲ್ಲನಪ್ಪ? ನಿಜ, ಅವನಿಗೆ ಹೇಳಿಲ್ಲ, ಇರೋದ್ ಹೇಳ್ತೀನಿ. ನಾವ್ ಹೆಂಗ್ ಲವ್ ಮಾಡ್ದೋ ಏನು ಒಂದು ಮಾತು ಅವ್ನಿಗೆ ಹೇಳಿಲ್ಲ. ಆದ್ರೆ ನನಗೆ ಲವ್ ಹೆಂಗ್ ಮಾಡ್ಬೇಕು ಅಂತ ಯಾರು ಮಾಡಕ್ ಸಾಧ್ಯ ಆಗಲ್ಲ. ಇವರಿಬ್ರು ಹೆಂಗ್ ಲವ್ ಮಾಡಿದ್ರು, ಹೆಂಗ್ ಸ್ಟಾರ್ಟ್ ಆಯ್ತು, ಮತ್ತೆ ಹೆಂಗ್ ಮದ್ವೆ ಆದ್ರು, ಏನೇನೆಲ್ಲ ಆಯ್ತು, ನಾನು ಇದುವರೆಗೂ ಕೇಳಿಲ್ಲ. ಇವತ್ತೇ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು, ನಿಮ್ ಜೊತೆಗೆ ನಿಮ್ ಮುಂದೆನೆ ನಾನು ಕೇಳ್ತಾ ಇರೋದು. ಕೇಳುವ, ಆಮೇಲೆ ಶುರು ಮಾಡೋಣ ಪಾಪ. ಎಸ್ ರೆಡಿ. ಮದ್ವೆ ಆಗಿರೋ ಡೇಟೇ ಬರ್ತಾ ಇದೆ. ಎಸ್ ರೆಡಿ ಅಂತಿದ್ಯಾ? ನಾನಂತ ಜ್ಞಾಪಿಸ್ಕೊಂಡಿದ್ದು. ಅಲ್ಲ, ಬೆಂಗಳೂರಿಗೆ ಯಾವ ವರ್ಷದಲ್ಲಿ ಬಂದಿದ್ದು? ನಾವ 98. ನಾನು 1998. ಮಮ್ಮಿ ಕೇಳು ಯಾವಾಗ ಬಂತಂತ. ನಾವು ಅಷ್ಟೇನೆ 1998ರಲ್ಲಿ ಬೆಂಗಳೂರಿಗೆ ಬಂದಿದ್ದು ನಾನು. ಬೆಂಗಳೂರಿಗೆ ಬಂದ್ರಿ, ಎಲ್ಲಿಗಮ್ಮ ಕೆಲಸ ಸೇರ್ಕೊಂಡಿದ್ದು? ಬೆಂಗಳೂರಿಗೆ ಬಂದೋ. ನಾನು ಬೆಂಗಳೂರಿಗೆ ಬಂದಿರೋ ಉದ್ದೇಶನೇ ಬೇರೆ. ನಮ್ಮ ಮನೆ ನರ್ಸು ಟ್ರೈನಿಂಗ್ ಹೋಗ್ತಾ ಇದ್ದೀನಿ ಅಂತ ಸುಳ್ಳೇಳಿ ನಾನು ಬೆಂಗಳೂರಿಗೆ ಬಂದಿದ್ದು. ಅಕ್ಕನ ಮನೆಗೆ ಬಂದಿದ್ದು ಅಷ್ಟೇ. ಅಲ್ಲಿಂದ ಬಂದು ನನಗೇನು ಕೆಲಸ ಗೊತ್ತಿಲ್ಲ, ರೆಮಿಡಿಕ್ಸ್ಗೆ ಸೇರಿಸಿದ್ದು. ರೆಮಿಡಿಕ್ಸ್ ಫಾರ್ಮಾ ಕೆಲಸ ಪ್ಯಾಕಿಂಗ್ ಮಾಡೋದು. ಜಸ್ಟ್ ಪ್ಯಾಕಿಂಗ್ ಅಷ್ಟೇ. ನಾವು ಹೆಲ್ಪರ್. ಪ್ಯಾಕಿಂಗ್ ಅಲ್ಲಿ ಹೆಲ್ಪರ್ ಅಂದ್ರೆ ಇವರು ಕೋಟಿಂಗ್ ಅಂದ್ರೆ ಟ್ಯಾಬ್ಲೆಟ್ ಮಾಡ್ತಾರೆ, ಅದಕ್ಕೆ ಹೆಲ್ಪರ್ ಅವರು. ನಾವು ಅಷ್ಟೇ, ಇನ್ನೇ ನಾವೇನಲ್ಲಿ ಬೇರೆಯವರಲ್ಲ, ನಾವು ಪ್ಯಾಕಿಂಗ್. ರೆಮಿಡಿಕ್ಸ್ ಅಲ್ಲಿ ಒಂದೇ ಟ್ಯಾಬ್ಲೆಟ್ ಬರುತ್ತಲ್ಲ, ಆ ಟ್ಯಾಬ್ಲೆಟ್ ಪ್ಯಾಕ್ ಮಾಡಿ ಬಾಕ್ಸ್ಗೆ ಹಾಕೋದಷ್ಟೇ ನಮ್ ಕೆಲಸ ಅಷ್ಟೇ. ರೆಮಿಡಿಕ್ಸ್ ಅಲ್ಲಿ ಫಸ್ಟ್ ಟೈಮ್ ಅಪ್ಪನ್ ನೋಡಿದ್ದು. ಯಾವಾಗ ನೋಡಿದ್ದು, ಯಾವ ಡೇ ಎಲ್ಲ ಗೊತ್ತಿಲ್ಲ. ಅಂದಾಜಿಗೆ ಯಾವ ವಾರದಲ್ಲಿ ನೀವು ನೋಡಿದ್ದು? ವಾರ ಅಂತ ಏನಿಲ್ಲ, ಎಲ್ಲಾರ್ನು ಪ್ಯಾಕಿಂಗ್ ಹಾಕುವಾಗ ಒಂದೊಂದು ವಾರ ಚೇಂಜ್ ಮಾಡೋರು. ಹುಡುಗರು ಆ ಕಡೆ, ಹುಡುಗರು ಈ ಕಡೆ ಅಂತ. ಬಂದು ಅಷ್ಟು ಭಯ. ಆಮೇಲೆ ನಮಗೆ ಹೊಂದ್ಕತಾ ಇಲ್ಲ. ಬೆಂಗಳೂರು ತುಂಬಾನೇ ಕಷ್ಟ ಅಂದರೆ ಕಷ್ಟ, ತುಂಬ ಕಷ್ಟ. ಬೆಂಗಳೂರಿಗೆ ಬಂದು ಜೀವನ ಹೇಳ್ಬಾರ್ದು, ಅಷ್ಟು ಕಷ್ಟ ಆಯಿತು. ಕೆಲಸ ಗೊತ್ತಿಲ್ಲ, ಸೇರ್ಕಂಡೆ. ನನಗೆ ಅದು ಮೆಡಿಸಿನ್ ಕಂಪ್ನಿ, ಆ ಸ್ಮೆಲ್ಲು, ಆ ಪೌಡ್ರು, ಆ ಇದಕ್ಕೆ ಅಲರ್ಜಿಗೆ ನನಗೆ ಮೈ ತುಂಬ ಗಂಧ ಆಗ್ಬಿಡ್ತು, ಎಲ್ಲ ಗಂಧ ಆಗೋಯ್ತು. ನನಗೇನೂ ಕೆಲಸ ಗೊತ್ತಿಲ್ಲ. 2 ದಿನ ಮನೇಲಿ. ನಿಮ್ಮ ಅಪ್ಪನ್ನ ನಾನು ಅವಾಗ ಭೇಟಿ ಆಗಿರಲಿಲ್ಲ. ಆಮೇಲೆ ನಿಮ್ಮ ಅಪ್ಪ ಪಕ್ಕದಲ್ಲೇ ಕೋಟಿಂಗ್ ಅಂದಿತ್ತು. ಕೋಟಿಂಗ್ ಬರುವಾಗ ಹಿಂಗೆ ಇವ್ರ ಫ್ರೆಂಡ್ಸ್ 2-3 ಜನ ಪ್ಯಾಕಿಂಗ್ ಮಾಡಕ್ಕೆ ಬರ್ಬೇಕಾದ್ರೆ ನಿಮ್ಮ ಅಪ್ಪನೂ ಬಂದು ಅವಾಗ ಹೊಸ ಮಾತಾಡಿ ನಮ್ಮ ಜೊತೆ 5 ಜನ ಹುಡುಗಿರು, ನಾವು ಕ್ಲೋಸ್ ಫ್ರೆಂಡ್ಸ್ 5 ಜನ. ಅಂದ್ರೆ ನೀವು ರೆಮಿಡಿಕ್ಸ್ ಅಲ್ಲಿ ವರ್ಕ್ ಮಾಡ್ತಿರೋ ಟೈಮಲ್ಲಿ ಒಂದೇ ಬ್ಯಾಚ್ ಅಲ್ಲಿ ಒಂದೇ ಫ್ಲೋರ್ ಅಲ್ಲಿ ವರ್ಕ್ ಮಾಡ್ತಿದ್ರಿ? ಒಂದೇ ಇದರಲ್ಲಿದ್ದೆ, ಒಂದೇ ಫ್ಲೋರ್ ಅಲ್ಲಿ. ಓಕೆ. ನಾನು 1998 ನಾನು ಬಂದಿದ್ದು ರಮೇಶ್ ಮತ್ತೆ ಧರ್ಮ ಅವ್ರ ಜೊತೆ ಬಂದಿದ್ದು. ಅವರು ನನಗಿಂತ ಮುಂಚೆ 6 ತಿಂಗಳು ಮುಂಚೆ ಬಂದಿದ್ರು ಬೆಂಗಳೂರಿಗೆ. ನಾನಲ್ಲಿ ಟೆಂಪೋದಲ್ಲಿ ಕಂಡಕ್ಟರ್ ಕೆಲಸ ಮಾಡ್ತಾ ಇದ್ದೆ ಊರಲ್ಲಿ, ಕ್ಲೀನರ್ ಕೆಲಸ. ಅವಾಗ ನಮ್ಮ ಅಪ್ಪ ಹೇಳ್ತಾ ಇತ್ತು, ಇದು ಬೇಡ, ಕ್ಲೀನರ್ ಕೆಲಸ ಚೆನ್ನಾಗಿರಲ್ಲ, ಬೇಡ ಅಂತ. ನಾನು ಗಾಡಿ ಕಲಿಬೇಕು, ಗಾಡಿ ಓಡಿಸ್ಬೇಕು ಅಂತ ತುಂಬ ಆಸೆ ನನಗೆ. ಹೆಂಗೆ ಅಂದ್ರೆ ಹುಚ್ಚು, ನಂಗೆ ಡ್ರೈವಿಂಗು ಅಂದ್ರೆ ಹುಚ್ಚು ನನಗೆ. ಏನಾರಿಲ್ಲ, ಅವ್ರು ಏನಾರಾಗಲಿ. ಅವಾಗ ಅಂದರೆ ಕ್ಲೀನರ್ ಅಂದರೆ ಒಂಥರ ನೋಡೋರು ಅಲ್ಲಿ ಊರ ಕಡೆ.
ಕ್ಲೀನರ್ ಅಂದರೆ ಏನೋ ಒಂಥರ ನೋಡ್ತಾ ಇದ್ದಾರೆ ಅವಾಗ, ಕ್ಲೀನರ್ ಇವನು ಅಂತ. ನನಗಿಲ್ಲ, ನಾವು ಕಲೀಲೇಬೇಕು ಗಾಡಿ ಅಂದ್ಬಿಟ್ಟು ನಾನೇನು ಮಾಡಿದೆ, ಕ್ಲೀನರ್ಗೆ ಸೇರಿಕೊಂಡು ಕ್ಲೀನರ್ ಆಗಿದ್ದೆ. ಅಲ್ಲೊಂದು ವರ್ಷ ಏನೋ ಕ್ಲೀನರ್ ಆಗಿ ಗಾಡಿ ಎಲ್ಲ ಕಲಿತು ಕ್ಲೀನರ್ ಆಗಿದ್ದೆ. ಏನು ಗಾಡಿ ಓಡಿಸ್ತಿರ್ಲಿಲ್ಲ, ಗಾಡಿ ಬರ್ತಾಯಿತ್ತು ನನಗೆ ಓಡಿಸೋಕ್ಕೆ. ಆಮೇಲೆ ಅಲ್ಲೊಂದು ಆಕ್ಸಿಡೆಂಟ್ ಆಯ್ತು. ಅಲ್ಲೊಂದು ಏರಿಯಾದಲ್ಲಿ ನಾವು ಹೋಗ್ತಾ ಇದ್ವಲ್ಲ, ಚನ್ನರಾಯಪಟ್ಟಣದಿಂದ ಬಾಗೂರು ಟ್ರಿಪ್ ಮಾಡ್ತಿದ್ರಲ್ಲ, ಅಲ್ಲೊಂದು ಗಾಡಿ ಆಕ್ಸಿಡೆಂಟ್ ಆಯಿತು. ಆಗ ಅಪ್ಪ ಅಂದರು ಈ ಥರ ಆದಾಗ ಭಯ ಬಿದ್ದುಬಿಟ್ರು, ಬೇಡ ಇದು ಡ್ರೈವಿಂಗ್ ಕೆಲಸ, ನೀವು ಬೇರೆ ಏನಾರು ನೋಡ್ಕೊ ಅಂತ. ಅಷ್ಟೊತ್ತಿಗೆ ಧರ್ಮ ರಮೇಶನು ಬೆಂಗಳೂರಿಗೆ ಬಂದಿದ್ರು. ನನಗೆ ಅಲ್ಲಿ ಸಿಕ್ಕಿದ್ರು, ಒಂದೇ ಕ್ಲಾಸ್ಮೇಟು. ಅವರು ಬೆಂಗಳೂರಿಗೆ ಬಂದಿದ್ರಲ್ಲ, ಅವಾಗ ನನಗೆ ಹೇಳಿದ್ರು, ನಾವು ಪೂನಾದಲ್ಲಿ ಇದ್ವಿ, ಈಗ ಬೆಂಗಳೂರಿಗೆ ಹೋಗಿದ್ದೀವಿ ಅಂತ ನಂಗೆ ಪರಿಚಯ ಆದ್ರಲ್ಲಿ, ಊರಲ್ಲಿ ಸಿಕ್ಕಿದ್ರು ಅವಾಗ. ಹಂಗಾರೆ ನಾನು ಬರ್ತೀನಿ, ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದೆ. ಸರ್ ಅವಾಗೆಲ್ಲ ಯಾರ ಇವಾಗೆಲ್ಲ ಬತ್ತಿ ಅಂದರೆ ಹಿಂದೆ ಮುಂದೆ ನೋಡ್ತಾರೆ, ಈಗ ಕರ್ಕೊಂಡು ಹೋಗ್ಬೇಕಾ, ನಮ್ಮ ಮನೇಲಿ ಇಟ್ಕೋಬೇಕಾ, ಹಂಗೆ ಹಿಂಗೆ ಎಲ್ಲ ತುಂಬ ನೋಡ್ತಾರೆ. ಇವಾಗ ಆಗ ಹಂಗಿರ್ಲಿಲ್ಲ, ಬರ್ತೀಯಾ ಬಾ ಹೋಗೋಣ ಬಾ ಅಂತ ಕರ್ಕೊಂಡು ಬಂದಿದ್ದು. ಸ್ಟಾರ್ಟಿಂಗ್ ಬಂದಾಗ ನಾನು ರೆಮಿಡೀಸ್ ಫಾರ್ಮ, ನಾನು ಸೇಮ್ ಪಿಂಡ ಸೆಕೆಂಡ್ ರೆಮಿಡೀಸ್ ಫಾರ್ಮಲ್ಲಿ ಸೇರ್ಕೊಂಡಿದ್ದು. ಒಂದು ತಿಗಡ್ರಪಾಳ್ಯದಲ್ಲಿ ಒಂದು ಸೀಟ್ ಮನೆ ಇತ್ತು. ಸೀಟ್ ಮನೆ ನಮ್ದು ಹೆಂಗಿತ್ತಂದರೆ ಬರೀ ಸಿಮೆಂಟ್ ಇಟ್ಗೆಲ್ಲಿ ಕಟ್ಟಿದ್ರು, ಅದಕ್ಕೆ ಗಿಲವ್ ಇಲ್ಲ, ಏನಿಲ್ಲ, ಸುಮ್ಮನೆ ಓಪನ್ನು, ಒಂದು ಮೇಲೊಂದು ಸೀಟು, ಮಲ್ಕೊಳ್ಳೋಕೆ ಏನೂ ಇಲ್ಲ ನಮಗೆ. ಆ ಥರ ಹೆಂಗೋ ಬ್ಯಾಚುಲರ್ ಆಗಿ ನಾವು ಅಲ್ಲಿ ಸೇರಿಕೊಂಡು ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ರೆಮಿಡೀಸ್ ಫಾರ್ಮಾಗಿ 3 ಜನ ಕೆಲಸಕ್ಕೆ ಅಲ್ಲಿ ಮಾಡ್ತಾಯಿದ್ವಿ. ಅಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ ಕೆಲಸ. ಪಾಪ ನಿನಗೆ ಈಗ ಕೆಲಸ ಮಾಡ್ತಿದ್ದಲ್ಲ, ಅಮ್ಮನ್ ನೋಡಿದ ತಕ್ಷಣ ಹೆಂಗ್ ಸ್ಟಾರ್ಟ್ ಆಯ್ತು? ನೋಡಿದ ತಕ್ಷಣ ಇಷ್ಟ ಆಯ್ತಾ, ಇಲ್ಲ ಅಂದ್ರೆ ಟೈಮ್ ತಗೊಂಡು ಇಷ್ಟಪಟ್ಟ? ಅವಾಗ ಏನಾಯ್ತು, ಈಗ ಧರ್ಮ ರಮೇಶ ಅಲ್ಲಿ ಇರ್ಲಿಲ್ಲ. ಅವರು ಅವಾಗ ಅಲ್ಲಿಂದ ಬಂದ್ಬಿಟ್ಟಿದ್ರು, ಅವ್ರು ಇರ್ಲಿಲ್ಲ ತಾನೆ ಅಲ್ಲಿ. ನಾವು ಕೆಲಸ ಮಾಡ್ಬೇಕಾದ್ರೆ ಇವ್ರಿಬ್ರು ಇರ್ಲಿಲ್ಲ, ಅವರು ಹೊಸೂರಿಗೆ ಬಂದಿದ್ರು. ಅವರು ಬಂದ ಮೇಲೆ ನಾನು ತಡಿ ಹೇಳ್ತೀನಿ, 9 ತಿಂಗಳು ಅಷ್ಟೇ ಅಲ್ಲಿ ಅವರು ನಾನು ಒಂದು ಟ್ರೈನಿಂಗ್ ಕೊಡೋದು 9 ತಿಂಗಳು ಅಲ್ಲ. ಅವರು ಫಸ್ಟ್ ಅಲ್ಲಿದ್ರು ನಮ್ಮ ಜೊತೆ. ನಾನು ಗ್ರಾನ್ಯುಲೇಷನ್, ನಾನು ಧರ್ಮ ಗ್ರಾನ್ಯುಲೇಷನ್ ಇದ್ವಿ. ಗ್ರಾನ್ಯುಲೇಷನ್ ಅಂದ್ರೆ ಅಲ್ಲಿ ಪೌಡರ್ ಮಾಡ್ತಾರ, ಗ್ರಾನ್ಯುಲೇಷನ್ ವರ್ಕ್ ಮಾಡ್ತಿದ್ವಿ. ನೀನ್ ಬಂದು ಪ್ಯಾಕಿಂಗ್ ಅಲ್ಲಿ ಇದ್ರಿ. ಅವ್ರಿಗೆ ಇಲ್ಲಿ ಹೊಸೂರಲ್ಲಿ ಕೆಲಸ ಸಿಕ್ಕಿದಾಗ ಅವ್ರು ಅಲ್ಲಿ ಹೋದಾಗ ಕೋಟಿಂಗಲ್ಲಿ ರಮೇಶ ಇದ್ನಲ್ಲ, ಅಲ್ಲಿ ಕೆಲಸ ಖಾಲಿ ಆಯ್ತು. ನನ್ನ ಅಲ್ಲಿ ಕರ್ಕೊಂಡ್ರು, ನೀನು ಅಲ್ಲಿಗೆ ಬಾ, ಇಲ್ಲಿಂದ ಒಬ್ರು ಅಲ್ಲಿ ಶಿಫ್ಟ್ ಆಯ್ತಾ. ಆ ಕೋಟಿಂಗಲ್ಲೂ ನಮ್ಮ ಪ್ಯಾಕಿಂಗು ಅಕ್ಕಪಕ್ಕ ಇದ್ದಿದ್ದಲ್ವಾ, ನಿಮ್ಮ ಮಮ್ಮಿ ಅಲ್ಲಿ ಪ್ಯಾಕಿಂಗ್ ಮಾಡ್ತಾ ಕೂತಿತ್ತು, ನಾನು ಆ ಕಡೆ ಕೋಟಿಂಗ್ ಅಲ್ಲಿ ಇದ್ದೆ. ಅಲ್ಲಿ ಒಂದು ಗೋಡೆ ಅಂತಲ್ಲ, ಗ್ಲಾಸ್ ಫಿಟ್ಟಿಂಗ್ ಸೆಂಟ್ರಲ್ಲಿ ಆ ಕಡೆ ಈ ಕಡೆ ಕಾಣಾರಲ್ಲ, ಲೈನ್ ಕಾಣುತ್ತೆ ಕೆಲಸ ಮಾಡ್ತಾರೆ ಅಂತ ಕಾಣಿಸ್ತದೆ. ನಾವು ಮಾಡೋದು ಅವ್ರಿಗೆ ಕಾಣಿಸ್ತದೆ, ಅವ್ರು ಮಾಡೋದು ನಮಗ್ ಕಾಣಿಸ್ತಿತ್ತು. ಆತರ ಅವಾಗ ನೋಡಿದ್ದು ಅವಾಗ ಅಲ್ಲಿ ಇತ್ತು. ಹಿಂಗೆ ನೋಡ್ತಾ ಅಂದ್ರೆ ಇರೋ ಹಂಗಲ್ಲ ನೋಡಾರಲ್ಲ. ಈಗ ನಾವು ಎಲ್ಲ ಮಾತಾಡ್ಕೊಂಡು ಹೋಗುವಾಗ ಒಬ್ಬಂಟಿಯಾಗಿ ಹಿಂಗ್ ನೋಡೋದು. ಆಗ ನಾನೇ ಹೇಳಿದ್, ಹುಡುಗ ಪಾಪ ಒಬ್ಬಂಟಿಯಾಗೇ ಐತೆ ಪಾಪ, ಅದು ನಮ್ ಜೊತೆ ಬಂದು ಪ್ಯಾಕಿಂಗ್ ಮಾಡೋರು ಹೆಂಗಿರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರೂ ನೋಡಕ್ ಫಸ್ಟ್ ಟೈಮ್ ನೋಡಿದಾಗ ಹುಡುಗ ನೋಡಿ ಎಷ್ಟು ಒಳ್ಳೆಯವನು, ಆ ಹುಡುಗ ಅಲ್ಲಿಂದಾನೇ ಸ್ಟಾರ್ಟ್ ಆಗೋದಿಲ್ಲ. ನಾನು ನಿಮ್ಮ ಮಮ್ಮಿ ಯಾಕೆ ಇಷ್ಟಪಟ್ಟಿದ್ದೆ ಅಂದ್ರೆ, ನಾನು ಸೈಲೆಂಟ್ ಆಗಿರ್ತಿದ್ದೆ, ಯಾರ ಜೊತೆ ಮಾತಾಡ್ತಿರ್ಲಿಲ್ಲ ಜಾಸ್ತಿ, ಯಾವ ಹುಡುಗಿರು ನೋಡ್ತಿರ್ಲಿಲ್ಲ, ಯಾವ ಹುಡುಗಿರ ಜೊತೆ ಮಾತಾಡ್ತಿರ್ಲಿಲ್ಲ. ನಂಗೆ ಮೊದಲೇ ಭಯ ಹುಡುಗಿರ ಅಂತ ಕಂಡು, ಇವಳು ನೋಡ್ತಾ ಇದ್ಲು, ನಾನು ನೋಡ್ತಾ ಇದ್ದೆ, ಹಂಗಾಗಿ ಸ್ಟಾರ್ಟ್ ಆಯ್ತು. ನಾನ್ ನೋಡ್ತಿದ್ದೆ ಅಂದ್ರೆ ಒಳ್ಳೆ ಹುಡುಗ, ಯಾರ ಜೊತೆ ಮಾತಾಡ್ತಾ ಇಲ್ಲ, ಯಾವಾಗಲೂ ಕೋಟಿಂಗಲ್ಲೇ ಇರ್ತದೆ, ನಮ್ ಕಡೆಗೆ ನೋಡುತ್ತೆ ಪಾಪ ಅಂದ್ಬಿಟ್ಟು. ಒಂದು ಗ್ರಾಮರ್ ಮಿಸ್ಟೇಕ್, ನಿಮ್ ಕಡೆ ಅಲ್ಲ ನಿನ್ ಕಡೆ, ನಿನ್ ಕಡೆ ನನ್ ಕಡೆ ಎಲ್ಲ ಕಣೋ, ನಾವು ಹುಡುಗಿರೆಲ್ಲ ಇದ್ದು ಒಟ್ನಲ್ಲಿ ನಮ್ ಕಡೆ ಮಾತ್ರ. ನನ್ ಕಡೆ ನೋಡುವಾಗ ನಾನೇ ಒಂದಿನ ಕರೀರಿ, ಆ ಹುಡುಗನು ಇಲ್ಲೇ ಪ್ಯಾಕಿಂಗ್ ಮಾಡ್ಲಿ ಅಂತೇಳಿ ಎಲ್ಲ. ಆಗ ರೇವಣ್ಣ ಒಬ್ರು ಇದ್ರು, ರೇವಣ್ಣ ಅಂತ, ಏನ್ ಮಧು ಯಾವಾಗಲೂ ಆ ಕಡೆಗೆ ನೋಡ್ತೀಯ? ಏನಿಲ್ಲಣ್ಣ ಪಾಪ ಹುಡುಗನ ಒಂದೇ ಐತಲ್ಲ, ಸುಮ್ಮನೆ ನೋಡ್ತಾನೆ ಐತಾರೆ. ಓ ಅದೇ ಹಿಡ್ಕೊಬ್ರು, ಏನೋ ಲವ್ ಐತೆ. ನಾನು ಕೆಲಸ ಇಲ್ದಿದ್ದಾಗ ಆ ಕಡೆಗೆ ಹೋಗಿವೆ, ಇವಳ ಜೊತೆ ನೋಡ್ಕೊಂಡು ಅಲ್ಲಿ ಕುತ್ಕೊಂಡು ಪ್ಯಾಕ್ ಮಾಡಕ್ಕಿಂತ ಹಂಗೆ ಪ್ಯಾಕಿಂಗ್ ಮಾಡ್ತಾ ಕೂತ್ಕೊಂಡ್ವಿ. ಕೆಲಸ ಬಂದ ಈ ಕಡೆ ಬರೋದು ನಮ್ಗೆ ಅಷ್ಟು ಇರ್ಲಿಲ್ಲ. ಕ್ಯಾಂಟೀನಲ್ಲಿ ಸುಮ್ಮನೆ ನೋಡೋದು, ಊಟಕ್ಕೆ ಮಾತ್ರ ಕರೆಕ್ಟ್ ಟೈಮ್ ಕ್ಯಾಂಟೀನ್ಗೆ ಹೋಗ್ತಾ ಇದ್ದು. ಇವರೆಲ್ಲ ಬ್ಯಾಚುಲರ್, ಸ್ವಲ್ಪ ಊಟ ಅಲ್ವಾ, ಹಂಗಾಗಿ ಕ್ಯಾಂಟೀನಲ್ಲಿ ಇವರು ನಮಗೋಸ್ಕರ ಚೇರ್ ಹಿಡಿಯೋರು, ಹುಡುಗಿರ್ ಮುಂದೆ ಕೂತ್ಕೊಳ್ಳಿ ಊಟ ಕೊಡಿಸ್ಲಿ ಜಾಸ್ತಿ ಅಂತ. ಕೂತ್ಕೊಂಡಾಗ ಹಿಂಗೆ ಮಾತಾಡ್ಕೊಂಡು ಒಂದು ಹೇಳ್ಬೇಕಂದ್ರೆ ಚೆನ್ನಾಗೇ ಮಾತಾಡ್ತಾ ಇದ್ದೆ. ಲವ್ ಅನ್ನೋದೇನು ನನಗೇನು ಬಂದಿರಲಿಲ್ಲ. ಚೆನ್ನಾಗೇ ಮಾತಾಡಿಸ್ತಾ ಇದ್ದೆ ನಿಮ್ಮ ಅಪ್ಪನ್ನ. ಒಳಗಡೆನೆ ಲವ್ ಇಟ್ಕೊಂಡೈತೆ, ನಾನೇನ್ ಮಾಡ್ಲಿ? ಅಪ್ಪ ಅಮ್ಮನ ನೋಡಿದ್ಮೇಲೆ ಅಮ್ಮಂಗ್ ಹೋಗಿ ಎಷ್ಟು ತಿಂಗಳಾದ್ಮೇಲೆ ಅಮ್ಮನ ಹತ್ರಕ್ಕೆ ಹೋಗ್ಬಿಟ್ಟು ನಾನು ಐ ಲವ್ ಯು ಅಂತ ಹೇಳ್ದ, ಇಲ್ಲ ಹೆಂಗೆ? ನಾನು ಅದು ಐ ಲವ್ ಯು ಅಂತ ಹೇಳಿಲ್ಲ, ನಾವು ಸುಮ್ಮನೆ ಇಷ್ಟ ಮಾತಾಡ್ಕೊಂಡು ಹಂಗೆ ಗೊತ್ತಾಗುತ್ತಲ್ವ. ಈಗ ಅವಾಗೆಲ್ಲ ಐ ಲವ್ ಯು ಹೇಳೋದೆಲ್ಲ ಇರಲಿಲ್ಲ, ಸುಮ್ಮನೆ ಮಾತಾಡ್ತಾ ಅವಳಿಗೆ ಗೊತ್ತಾಗುತ್ತೆ, ಓ ಇವಳು ಇಷ್ಟಪಡ್ತಾವ್ರೆ ಅಂತ, ನನಗೂ ಗೊತ್ತಾಗುತ್ತೆ ಇಷ್ಟಪಡ್ತಾವ್ರೆ ಅಂತ. ಇಬ್ಬರೇ ಮಾತಾಡ್ಕೊಂಡು ಹೋಗ್ತಿದ್ವಿ ಮನೆ ಗಂಟ. ಆ ಕಡೆಗೆ ಅವಳುಗಳು ಈ ಕಡೆಗೆ ಹೋಗಿದ್ವಿ. ಡೈಲಿ ಹೋಗೋದು ಬರೋದು ಮಾಡ್ತಾ ಇದ್ದಾಗ ಅದು ಗೊತ್ತಾಗುತ್ತಲ್ಲ ಅವಳಿಗೆ ಲವ್ ಅಂತ. ಹಂಗೆ ಮಾತಾಡ್ತಾ ಇಷ್ಟಪಟ್ಟಿದ್ವಿ. ಐ ಲವ್ ಅಂತ ಯಾರು ಹೇಳಿಲ್ಲ, ಅವಳು ಹೇಳಿಲ್ಲ, ನಾನು ಹೇಳಿಲ್ಲ. ಅಮ್ಮ ಇಬ್ರು ಹೇಳಿಲ್ವಾ? ನಾನು ಹೇಳಿಲ್ಲ. ಐ ಲವ್ ಯು ಅಂತ ಅಂದ್ರೆ
ಇನ್ನೊಬ್ಬ ಬಸವ ಅಂತ ಹುಡುಗ ಇತ್ತು, ಅವನು ಸ್ವಲ್ಪ ಹ್ಯಾಂಡಿಕ್ಯಾಪು, ಅವನ ಪಾಪ ಅವನು ತುಂಬ ಒಳ್ಳೆ ಹುಡುಗ. ಆ ಹುಡುಗ ನನ್ನ ಪಕ್ಕ ಇನ್ನೊಬ್ರು ಇದ್ರು, ನನ್ನ ಫ್ರೆಂಡು, ಹೆಸರು ಹೇಳಲ್ಲ, ಬಟ್ ಅವಳನ್ನ ನೋಡೋದು ಆ ಹುಡುಗನೂ. ಹಂಗಾಗಿ ಇವರಿಬ್ರು ಚೆನ್ನಾಗಿ ಫ್ರೆಂಡ್ ಆಗಿದ್ರು. ಲಾಸ್ಟ್ಗೆ ಇನ್ನೊಂದು ಯಾವುದದು ಸುಮಲ್ಲ ಇದ್ದಿದ್ದು ಕ್ಯಾಪ್ಸಲ್, ಅಲ್ಲಿ ಒಂದು ಹುಡುಗ ಫ್ರೆಂಡ್ ಆಗಿದ್ದು, ನನಗಾಗಿಲ್ಲ, ನಿನಗೆ ದೋಸ್ತ ಅವನು ಶಿವಮಲ. ಅವ್ನು ಇನ್ನೊಂದು ಹುಡುಗಿ ನೋಡ್ತಿದ್ನಲ್ಲ, ಹಂಗಾಗಿ ಇವರೆಲ್ಲ ಫ್ರೆಂಡ್ ಆದಾಗ ಅವರೆಲ್ಲ ನಮ್ಮ ಜೊತೆ ಫ್ರೆಂಡ್ ಆಗೋದ್ರು. ಅಂದರೆ ಹೇಳ್ಬೇಕಂದ್ರೆ ಅಲ್ಲಿ ಯಾರು ಲವ್ ಅಂತಿಲ್ಲ, ಎಲ್ಲ ಕ್ಲೋಸ್ ಫ್ರೆಂಡ್ಸೇ. ಫ್ರೆಂಡ್ ಆದ್ಮೇಲೆ ಲವ್ ಆಗಿದ್ದು, ಫ್ರೆಂಡ್ಶಿಪ್ ಚೆನ್ನಾಗಿತ್ತು. ಆಗ ಹುಡುಗಂಗೆ ಇಲ್ಲ ಹೇಳ್ತೀನಿ ಕೇಳ, ಅಲ್ಲಿ ಒಂದು 3 ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತು. ಆ 3 ಲವ್ ಸ್ಟೋರಿಲಿ ನಮ್ದೇ ಸಕ್ಸಸ್ ಆಗಿದ್ ಲವ್ ಸ್ಟೋರಿ ನಮ್ದು ಒಂದೇನೆ. ಇಲ್ಲ ಅದು ನಿಜ, ಅದು ನಿಜ. 3-4 ಆಗಿದ್ದು, ಅದ್ರಲ್ಲಿ ಮದುವೆ ಆಗಿದ್ದು ನಾವಿಬ್ರೇನೆ. ಅವ್ರು ಏನೇನೋ ಕಾರಣಾಂತರಗಳಿಂದ ಅವರು ಬೇರೆ ಆದ್ರು. 5 ಲವ್ ಸ್ಟೋರಿನ 5 ಲವ್ ಸ್ಟೋರಿ. ಆ ಒಂದು ಫ್ಯಾಕ್ಟ್ರಿಲಿ 5 ಯಾರ ಹೆಸರು ಬೇಡ, 5 ಲವ್ ಸ್ಟೋರಿ ಇತ್ತು ನಮ್ಮ ಜೊತೆ ಫ್ರೆಂಡ್ಸ್ ಅಲ್ಲಿ. ಅವ್ರದೆಲ್ಲ ಸ್ವಲ್ಪ ಅವ್ರ ಪ್ರಾಬ್ಲಮ್ ಇರ್ತೈತೆ, ಫ್ಯಾಮಿಲಿ ಪ್ರಾಬ್ಲಮ್ ಏನೇನು ಇತ್ತು. ನಮ್ಮ ಫ್ಯಾಮಿಲಿ ಒಳ್ಳೆಯವ್ರು ಇರೋದ್ರಿಂದ ನಮ್ದು ಹೆಂಗೋ ಮದುವೆ ಆಯ್ತು ಅಷ್ಟೇ. ಏನ್ ನಾವೇನ್ ಲವ್ ಮಾಡಿ ಒಂದು 3 ತಿಂಗಳಿಗೆ ಮದುವೆ ಆಗಿಲ್ಲ. ನಾನು 6 ತಿಂಗಳು ಸತಾಯಿಸಿದ್ದು, ನಾನು ಇಷ್ಟಪಟ್ಟು ಹೇಳಕ್ಕೆ ಕರೆಕ್ಟಾಗಿ 6 ತಿಂಗಳು ಸತಾಯಿಸಿದ್ದು. ನಾನು ತುಂಬ ಯೋಚನೆ ಮಾಡಿ ಮಾಡಬೇಕೋ ಬೇಡವೋ, ನಾವು ಊರಿಂದ ಊರಿಗೆ ಬಂದಿರೋರು, ನಾವು ಇದೆಲ್ಲ ಮಾಡ್ಕೊಂಡ್ರೆ ಸರಿ ಕಾಣಲ್ಲ, ಏನೋ ಮಾತಾಡಿಸ್ತೀವಿ ಹಂಗೆ ಅಂದ್ಬಿಟ್ಟು ಲವ್ ಮಾಡಬಾರ್ದು ಅಂತ ಒಂದಿನ ಭೇಟಿಯಾಗಿ ಅದೇ ರೆಮಿಡಿಕ್ಸಲ್ಲಿ ಹೊಸ ಬಿಲ್ಡಿಂಗ್ ಕಟ್ಟಿದ್ರು, ಅದೇ ಜಾಗದಲ್ಲಿ ನಿಂತ್ಕೊಂಡು ಕೇಳಿದಾಗ, ನಾಳೆ ದಿನ ಹಿಂಗೆ ಬಿಟ್ಟು ಹೋದ್ರೆ ತೊಂದರೆ ಆಗುತ್ತೆ, ನಾವು ಮಾಡ್ತಾ ಇದ್ದೀವಿ ಅಂತ ಇದಾಗಿ ಮದುವೆ ಆಗಬೇಕು, ಸುಮ್ಮನೆ ಬಿಟ್ಟು ಹೋಗೋದಲ್ಲ, ಇದು ಲವ್ ಅಂದರೆ ಆ ಥರ ಅಲ್ಲ, ನಾವು ಲೈಫ್ ಲಾಂಗ್ ಇರೋದು ಸಾಯೋವರೆಗೂ ಇರಬೇಕು. ಇಲ್ಲ ಅಷ್ಟೊಂದು ಈಗ ಯೋಚನೆ ಮಾಡ್ತಾವಳೆ ಅದು ನಿಂಗೆ. ಇಲ್ಲ ಪ್ರಾಮಿಸ್, ನನ್ನಾಣೆ ನನ್ನ ಮನಸ್ಸಲ್ಲ ಇಲ್ಲಪ್ಪ, ಹೂ ಅಂತ ಹೇಳಿ ನಮಗೆ ಅದು ಚಾನ್ಸ್ ಇಲ್ಲ. ಮಕ್ಕಳು ಒಂದು 10 ಪಟ್ಟೆ ಮುಂದೆ ಇರ್ತಾರಪ್ಪ. ಅವಳು ಏನ್ ಯೋಚನೆ ಮಾಡಿಲ್ಲ ಗೊತ್ತಿಲ್ಲ, ಇಲ್ಲ ನೀನ್ ಏನ್ ಯೋಚನೆ ಮಾಡ್ದ ಗೊತ್ತಿಲ್ಲ. ನಾವಂತೂ ಏನು ಯೋಚನೆ ಮಾಡ್ಲಿಲ್ಲ, ನಾವೇನಕ್ಕೆ ಬೆಂಗಳೂರಿಗೆ ಬಂದಿದ್ವಿ. ನಿಜ ಹೇಳು, ಸುಳ್ಳು ಹೇಳ್ಬೇಡ, ನಿಜ ಹೇಳು. ಅಲ್ಲ ಗೊತ್ತಿಲ್ಲ, ನೀನ್ ಏನ್ ಯೋಚನೆ ಮಾಡಿದ್ ನಂಗೆ ಗೊತ್ತಾ. ನೋಡಪ್ಪ, ಇವಾಗ ಲವ್ ಮಾಡ್ತೀವಿ ಹೂ ಅಂತ ಒಪ್ಕೊಂಡ್ಮೇಲೆ ನಾಳೆ ದಿನ ಬಿಟ್ಟು ಹೋಗ್ಬಿಡೋದು, ಇನ್ನೊಂದಾಗ ಸರಿ ಕಾಣಲ್ಲ, ಬೇಡ, ನೀವ್ ಯಾವ್ದೇ ಊರು ನಿಮ್ಗೆ ಅಂತ ಹೇಳಿದ್ದೀನಿ. ನನಗ್ ನೆನ್ಪೈತೆ ಪೂರ್ತಿ, ನಾನು ಏನ್ ಮಾತಾಡಿದ್ದಿ, ಎಲ್ಲಿ ಹೋಗಿದ್ದೆ, ಏನೆಲ್ಲ ನನಗ್ ನೆನ್ಪೈತೆ. ನೀನ್ ಹೆಂಗೋ ಗೊತ್ತಿಲ್ಲ, ನನಗಂತೂ ನಾನಿರೋದು ಹೇಳ್ತೀನಿ ಕೇಳು. ನಾವಿವಾಗ ಏನು ಗೊತ್ತಿಲ್ಲ, ನಾವಿವಾಗ ಲವ್ ಮಾಡ್ತಾ ಇದ್ದೀವಿ, ಏನು ಇರ್ತೀವೋ, ಇಲ್ಲಿರ್ತೀವೋ, ಊರಿಗೆ ಹೋಗ್ತೀವೋ ಏನು ಗೊತ್ತಿಲ್ಲ. ಒಟ್ಟಿನಲ್ಲಿ ಮಾತಾಡ್ತಾ ಇರ್ಬೇಕು, ಲವ್ ಮಾಡ್ತೀವಿ ಹಂಗಿದ್ರೆ ನಾನು ಯೋಚನೆ ಮಾಡ್ಲಿಲ್ಲ. ನಾನು ಯಾಕೆಂದ್ರೆ ನಾನು ತುಂಬಾನೇ ಯೋಚನೆ ಮಾಡ್ತಿದ್ದೆ. ನಾನು ಹೇಳ್ಬೇಕಂದ್ರೆ ನಾನು ತುಂಬ ಕಷ್ಟದಿಂದ ಬಂದಿರೋಳು, ನಮ್ಮ ಮನೆ ಹತ್ರ ಇರೋ ಹುಡುಗಿ ನನ್ನ ಫ್ರೆಂಡ್ಸ್ ಆಗಿರೋಳೆ. ಆ ಏಜಲ್ಲಿ ಒಂದು ಲವ್ ಮಾಡಿ ಅವ್ರ ಮನೇಲಿ ಹೊಡೆದಿಲ್ಲ, ಅದೆಲ್ಲ ಕಣ್ಣಿಂದ ನೋಡಿರೋದಕ್ಕೆ ಹಂಗಾಗಿ ನಾನು ಅದನ್ನು ಒಪ್ತಾ ಇರಲಿಲ್ಲ. ಇಲ್ಲ, ನಾನು ಯಾವತ್ತೂ ಕೈ ಬಿಡಲ್ಲ, ನಾನು ಮದುವೆ ಆಗೇ ಆಯ್ತೀನಿ, ಚೆನ್ನಾಗಿರೋಣ ಅಂದದ್ಕೆ ನಾನು ಒಪ್ಕೊಂಡಿದ್ದೆ. ಹೌದಾ ಪಾಪ? ಹೆಂಗ್ ಹೇಳ್ದೆ ಪಾಪ ಅದನ್ನ? ಮದುವೆ ಆಗ್ತೀನಿ ಅಂತಾನೆ ಒಪ್ಕೊಂಡೆ. ಅಲ್ಲ, ಈಗ ನಮ್ಮ ಅಮ್ಮ ಹೇಳ್ತಾರೆ ಎಕ್ಸ್ಟ್ರಾ ಅದ್ ಹೆಂಗ್ ಹೇಳ್ದೆ ಹೇಳು? ಮಾಮೂಲಿ ಅವಾಗ ನಾನು ಇನ್ನೇ ಮದುವೆ ಆತರ ಎಲ್ಲ ಹೇಳಿದೀನಿ. ಅದೇ ಮೋಸ ಮಾಡಲ್ಲ, ಗ್ಯಾರಂಟಿ ಮದುವೆ ಆಗ್ತೀನಿ ನಂಬು ಅಂತ ಎಲ್ಲ ಹೇಳಿದೀನಿ. ಆಮೇಲೆ ನಾಳೆ ದಿನ ಯಾವ ಧೈರ್ಯದ ಮೇಲೆ ಹೇಳ್ಬಿಟ್ಟೆ ಪಾಪ? ಅದೇ ಗೊತ್ತಿಲ್ಲ, ಅದು ಏನ್ ಹೇಳಿದ್ನು, ಏನ್ ಕತೆ ತಲೆ ಒಳಗೆ ಏನ್ ನೋಡ್ತಾರೆ. ಎಷ್ಟು ಏಜ್ ಅವಾಗ? ಏನ್ 21, 22. ಇನ್ನು ಮದುವೆ ಆಗಿದ್ದು 22ಕ್ಕೆ. ನಾನು 19 ನಿಂದು? ಇಲ್ಲ 21 ಆಗಿತ್ತು. ಇಲ್ಲ, ನಾವು ಲವ್ ಮಾಡಾಗ 20 ಏನೋ 19-20 ಅಷ್ಟೇ. ನಾನು 18-19 ಇಬ್ರದು ಒಂದೇ ಏಜ್. ಹೇಳ್ಬೇಕಂದ್ರೆ ಇಬ್ಬರಿಗೂ ಒಂದೊಂದು ವರ್ಷ ಹೆಚ್ಚು ಕಮ್ಮಿ ಇರ್ಬೋದು, ಒಂದೇ ಏಜ್ ಇಬ್ರು. ನನ್ನ ಅಪ್ಪನ ಗುಂಡಿಗೆ ನೋಡಿ 20 ಏಜ್ ಅಲ್ಲೇ ನಾನ್ ಮೋಸ ಮಾಡಲ್ಲ, ನಾನ್ ಗ್ಯಾರಂಟಿ ಕೊಡ್ತೀನಿ, ನಾನ್ ಮದ್ವೆ ಆಗ್ತೀನಿ ಅಂತ. ಅಂದ್ರೆ ಅವಾಗ ಅದ್ ಹೆಂಗಿತ್ತು ಗೊತ್ತಾ, ನಮ್ಗೆ ಒಂದು ಈ ಲವ್ ಬಗ್ಗೆ ಗೊತ್ತಿಲ್ಲ, ನಾವು ಮೋಸ ಅನ್ನೋದು ಗೊತ್ತಿಲ್ಲ. ನಾವು ಎಲ್ಲಿ ಲವ್ ತಿಳ್ಕೊಂಡಿದ್ವಿ ಮೂವಿಲಿ ಲವ್ ಮಾಡ್ಬೇಕು, ಮದುವೆ ಆಗ್ಬೇಕು, ಅಲ್ಲೊಂದು ಹೀರೋಗಳೆಲ್ಲ ಮದುವೆ ಆಗ್ತಾರಲ್ಲ, ಅದೊಂದು ನಮ್ಗೆ ಇಲ್ಲ ಹಂಗೆ ಇರ್ಬೇಕು ಅಂತ ಗೊತ್ತಿತ್ತು. ಹಾಗಾಗಿ ನಾವು ಹಂಗೆ ಮೂವಿ ತರನೇ ಆಗೋಯ್ತು ನನ್ಗೆ ಅಷ್ಟೇ. ಎಲ್ಲೋ ಅಂದ್ರೆ ಈಗ ನೀವು ಲವ್ ಮಾಡಕ್ ಸ್ಟಾರ್ಟ್ ಆದ್ಮೇಲೆ ಒಂದಿನ ಆಚೆ ಹೋಗಿ ಊಟ ಮಾಡ್ಬೇಕು ಅಂತ ಏನಾದ್ರು? ಅದೇನು ಇಲ್ಲ, ಊಟ ಮಾಡೇ ಇಲ್ಲ ನಾವು, ಹೋಟ್ಲಿಗೆ ಎಲ್ಲ ಊಟ ಮಾಡಿಲ್ಲ ನಾವು. ಅಲ್ಲಲ್ಲ, ಇಲ್ಲಿ ಹೋಗಿಲ್ಲ. ಎಲ್ಲಿ ಹೇಳೋ, ನಾವು ರೆಮಿಡಿಕ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದಾಗ ಯಾವ ಹೋಟ್ಲಿಗೆ ಊಟ ಮಾಡಲಿಲ್ಲ. ಯಾಕೆ ಅಂದ್ರೆ ಊಟಕ್ಕೆ ಹೋಗಿ ದುಡ್ಡಿಲ್ಲ. ಇಬ್ರು ಹೋದ್ರೆ 100 ರೂಪಾಯಿ ಬೇಕಾ? ಅವಾಗ 100 ರೂಪಾಯಿ ಇಲ್ಲ, ಅವಾಗೆಲ್ಲ ಕಮ್ಮಿ ಊಟ 15 ರೂಪಾಯಿ 10 ರೂಪಾಯಿ ಆಗೋ ಇರ್ಲಿಲ್ಲ ನಮ್ಮ ಹತ್ರ. ಊಟಕ್ಕೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ, ಊಟಕ್ಕೂ ಹೋಗಿಲ್ಲ, ಇಲ್ಲ. ಬರೀ ಮನೆ ಊಟ ಆಯ್ತು, ಮಾತಾಡೋದು, ಕೆಲ್ಸಕ್ಕೆ ಹೋಗೋದು, ಮನೆ ಊಟ, ಮನೆ ಹತ್ರ ಮಾತಾಡೋದು, ಕೆಲ್ಸಕ್ಕೆ ಹೋಗೋದು, ಇಷ್ಟೇ ನಮ್ಮ ಲವ್ ಸ್ಟೋರಿ. ಆಮೇಲೆ ಸುತ್ತಾಡಕ್ ಹೋಗಿಲ್ಲ, ಒಂದು ಹೋಟ್ಲಿಗೆ ಹೋಗಿಲ್ಲ, ಒಂದೇನು ಕೊಡ್ಸಕ್ಕೂ ಆಗಿಲ್ಲ. ನಮ್ಮ ಮನೆ ಅಪ್ಪ ಒಂದು ಬಟ್ಟೆನೂ ಕೊಡ್ಸಿಲ್ಲ, ಒಂದೇನು ಕೊಡ್ಸಕ್ಕೂ ಅಲ್ಲಿ ದುಡ್ಡೇ ಇಲ್ಲ, ಏನು ಕೊಡ್ಸೋದು. ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಯ್ತು. ಕಷ್ಟನಾ? ಭಯಂಕರ ಕಷ್ಟ ಆಯ್ತು.
ಆ ಕಷ್ಟದಲ್ಲಿ ನಮ್ಮ ಅಪ್ಪ ಭರವಸೆ ಕೊಟ್ಟಿರೋದು ಕಷ್ಟ ಮೆಚ್ಚಿದ ಮಗ ಅಲ್ಲ, ಹೆಮ್ಮೆ ಪಡೋ ಹಂಗೂ ನಂಗೆ ಡೌಟು ಇಲ್ಲ ಕೈ ಕೊಟ್ಟು ಹೋಯ್ತಾನ, ಮೋಸ ಬಿಟ್ಟೋಗ್ಬಿಟ್ರೆ ಆಮೇಲೆ ನಾಳೆ ದಿನ ಜನ ಅಂತ ಹೋಗ್ಬಿಟ್ರೆ ಚೆನ್ನಾಗಿರಲ್ಲ, ನಾನು ಹಠದಿಂದ ಬಂದಿರೋಳು ಬೇಡ ಅನ್ಕೊಂಡು ಯೋಚನೆ ಮಾಡಿ ಇಲ್ಲ ನಾನು ಕೈ ಬಿಡಲ್ಲ, ಮದ್ವೆ ಆಯ್ತೀನಿ. ಅಂತೂ ಇಂತೂ ಯಾವಾಗ ಒಂದು ಕ್ಲಾರಿಟಿ ಬಂತು ನಿಮ್ಗೆ, ಓಕೆ ನಾವಿಬ್ರು ಪಕ್ಕಾ ಲವ್ ಮಾಡ್ತಾ ಇದೀವಿ ಅಂತ? ಎಷ್ಟು ತಿಂಗಳಾದ್ಮೇಲೆ? ಹಾ ತಿಂಗಳಲ್ಲ, ನಾನು ರೆಮಿಡಿಕ್ಸ್ 9 ತಿಂಗಳಾಗೋರ್ಗು ನಂಗೆ ಪಕ್ಕ ಅಷ್ಟೊಂದು ಗ್ಯಾರಂಟಿ ಗೊತ್ತಿರಲಿಲ್ಲ. ಬಟ್ ಆಮೇಲೆ ನಾನು ಬೇರೆ ಫ್ಯಾಕ್ಟ್ರಿಗೆ ಹೋಗೋವಾಗಲೇ ನನಗೆ ಕನ್ಫರ್ಮ್ ಆಗಿದ್ದು. ಬೇರೆ ಫ್ಯಾಕ್ಟ್ರಿ ಹೋಗ್ಬೇಕಾರೆ? ನಾನು ಆಮೇಲೆ ಗಾರ್ಮೆಂಟ್ಸಿಗೆ ಸೇರ್ಕೊಂಡಿದ್ದು. ಬೇರೆ ಫ್ಯಾಕ್ಟ್ರಿ ಹೋಗ್ಬೇಕಾರೆ ಏನು ಕನ್ಫರ್ಮ್ ಆಗಿದ್ದು? ಅಂದರೆ ನಾನು ಬೇರೆ ಫ್ಯಾಕ್ಟ್ರಿ ಸೇರ್ಕೊಂಡು ಬಸ್ಸಿಗೆ 2 ರೂಪಾಯಿ ಬಸ್ ಚಾರ್ಜು, ಆ 2 ರೂಪಾಯಿ ಬಸ್ ಚಾರ್ಜ್ ಇಲ್ದೇ 2 ಕಿಲೋಮೀಟರ್ ನಡ್ಕೊ ಬರ್ತಾ ಇದ್ದು. ಸೆಕೆಂಡ್ ಸ್ಟೇಜ್ ಪೀಣ್ಯದಿಂದ ಹಿಡಿದು TVS ಕ್ರಾಸ್ವರೆಗೂ ನಡ್ಕೊಂಡು ಹೋಗ್ತಾ ಇದ್ದೆ. ಅರವಿಂದ್ ಮೋಟಾರ್ಸ್ ಅಂತ ಒಂದು ಗಾರ್ಮೆಂಟ್ಸ್ ಇತ್ತು, ಆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಗೊತ್ತಿಲ್ಲ, ಫೀಡಿಂಗ್ ಹೆಲ್ಪರ್ ಆಗಿ ಸೇರ್ಸ್ಕೊಳ್ಳಿ ಅಂತ ಹೋದೆ. ಅವಾಗ ಅರವಿಂದ್ ಮೋಟಾರ್ಸ್ ಬ್ಯಾಕ್ ಸೈಡ್ ವಿಷನ್ ಕ್ರಿಯೇಷನ್ ಅಂತ ಒಂದು ಫ್ಯಾಕ್ಟ್ರಿ ಇತ್ತು. ಅಲ್ಲೇ ಬೇಬಿ ಸಿಟಿಲಿ ಹಾಕಿದ್ವಿ, ಬೇಬಿ ಸಿಟಿಂಗ್ ಅಲ್ಲೇ. ಅಲ್ಲಿಗೆ ನಡ್ಕೊ ಬರ್ತಾ ಇದ್ದೆ ನಾನು. ಈಗ ಒಂದು ಸ್ಟೋರಿ ಹೇಳ್ತೀನಿ ಕೇಳು. ಮಮ್ಮಿ ಊರಿಗೆ ಹೋಗಿತ್ತಾ ನಿಮ್ಮ ಮಮ್ಮಿ ಲವ್ ಮಾಡ್ಬೇಕಾರೆ ರೆಮಿಡಿಕ್ಸ್ ಅಲ್ಲಿ? ಅವಾಗೆಲ್ಲ ಫೋನ್ ಇರ್ಲಿಲ್ಲಲ್ಲ. ಈಗ ಊರು ಹೋಗ್ಬಿಟ್ಲು, ಬರ್ಲಿಲ್ಲ 2-3 ದಿನ ಆಯ್ತು. ಈಗ ಮಾತಾಡ್ಬೇಕು, ಹೆಂಗ್ 2-3 ದಿನ ಅಲ್ಲ 15 ದಿನ ಆಗೋಯ್ತು. ನಾನು ಇವಳು ಬರ್ತಾಳ ಬರಲ್ವೋ ಏನ್ ಮಾಡೋದು ಅಂತ ಹೇಳಿ, ಇಲ್ಲ ಇವ್ರು ಒಬ್ರು ರಿಲೇಷನ್ ಯಾರೋ ಹುಡುಗ ಇದ್ದ, ಅವನ ಹತ್ರ ನಂಬರ್ ಇತ್ತು ಇವ್ರ ಮನೆದು, ಅವ್ರ ಹತ್ರ ತಗೊಂಡೆ ನಾನು. ಅಲ್ಲೇ ಅವನ ಹತ್ರ ಕೆಲಸ ಮಾಡ್ತಿದ್ದೆ. ಲ್ಯಾಂಡ್ ಲೈನ್ ಇವ್ರ ಮಾವರ್ ಮನೆದ್ ಇತ್ತು. ಅದನ್ನ ತಗೊಂಡು ನಾನ್ ಮಾತಾಡಂಗಿಲ್ವಲ್ಲ, ಯಾರಪ್ಪ ಹುಡುಗರು ಅಂತ ಅವಾಗೆಲ್ಲ ಭಯ ಅಲ್ಲ, ಹುಡುಗರು ಹುಡುಗಿರ ಅವಾಗ ಆ ಫ್ರೆಂಡ್ ಇದ್ನಲ್ಲ, ಅವನಿಗೊಬ್ಳು ಲವರ್ ಇದ್ಲ, ಅವಳನ್ನ ಕರ್ಕೊಂಡ್ ಬಂದ್ವಿ, ಬಾ ನೀನ್ ಮಾತಾಡ್ಬಿಟ್ಟು ಆಮೇಲೆ ನನಗೆ ಕೊಡು ಅಂತ. ಆಮೇಲೆ ಲ್ಯಾಂಡ್ಲೈನಿಗೆ ಫೋನ್ ಮಾಡಿಸಿ ಆ ಹುಡುಗಿ ಇವಳ ಹತ್ರ ಮಾತಾಡಿ ಆಮೇಲೆ ನನಗೆ ಕೊಟ್ರು. ಆಮೇಲೆ ನಾನು ಮಾತಾಡಿ ಬರ್ತೀನಿ, ಇನ್ನು ಸ್ವಲ್ಪ ದಿನ ಆದ್ಮೇಲೆ ಬರ್ತೀನಿ ಅಂತ ನಿಮ್ಮ ಮಮ್ಮಿ ಹೇಳ್ತು. ಮಾತಾಡಿದ್ಲು ಲ್ಯಾಂಡ್ಲೈನಲ್ಲಿ, ಅದೊಂದು ಜ್ಞಾಪಕ ಬಂತು ಇವಾಗ ಹೇಳಿದೀನಿ. ಹೌದು, ಆವಾಗ ನಾನು ನಮ್ಮ ಮನೇಲಿ ಸುಳ್ಳು ಹೇಳ್ದೆ. ನಾನು ಸಂಬಳ ತಗೊಂಡು ವಾಪಸ್ ಬಂದ್ಬಿಡ್ತೀನಿ, ನಾನು ಒಂದು ದಿನನೂ ಅಲ್ಲಿ ಇರಲ್ಲ, ಸಂಬಳ ಯಾಕೆ ಬಿಡಬೇಕು ಅಂತೇಳಿ ಸುಳ್ಳು ಹೇಳಿ ಬಂದವಳು. ಇನ್ನು ಊರಿಗೆ ಹೋಗಿಲ್ಲ, ಕಾಲೇ ಇಕ್ಕಿಲ್ಲ ಊರಿಗೆ. ಇವಾಗ ನೀನು ಮಮ್ಮಿನ ಫಸ್ಟ್ ಟೈಮ್ ನೋಡಿದ ತಕ್ಷಣ ನಿನಗೆ ಏನ್ ಅನಿಸ್ತು? ಅಂದ್ರೆ ಈಗ ನೋಡಿದ ತಕ್ಷಣ ಅಯ್ಯೋ ನಾನು ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಹಿಂಗೇನಾ, ಹಿಂಗೆ ಹೆಂಗ್ ಅನ್ಕೊಂಡಿದ್ನೋ ಹಿಂಗೆ ಇದ್ದಾಳ ಅಂತ? ಇಲ್ಲ, ಹಾಗೇನು ಮೊದ್ಲು ಮದ್ವೆ ಆಗ್ಬೇಕು ಲವ್ ಮಾಡ್ಬೇಕಲ್ಲ ಇರಲ್ವಲ್ಲಪ್ಪ. ಸ್ಟಾರ್ಟ್ ನೋಡ್ಬೇಕು, ನೋಡ್ತಾಳ ಒಂದ್ಸಲ ನೋಡಿದ್ರೆ ನೋಡ್ತಾವಳೆ, ನೋಡ್ತಾವಳಲ್ಲ, ಅವಳು ನೋಡ್ತಾಳೆ, ಹುಡುಗಿ ಅವಂತರ ಖುಷಿ. ಹಂಗ ತಿಳ್ಕೊಂಡಿರೋ ನನಗೆ ಅದ್ರ ಮೂಡೇ ಇಲ್ಲ. ಹುಡುಗಿ ನೋಡ್ತಾವಳೆ, ಅವಾಗೆಲ್ಲ ಈಗೇನ ಲವ್ ಮಾಮೂಲಿ ಆಗಿದೆ. ಈಗಲ್ಲ, ಆಗಿನಿಂದ ಅಷ್ಟೇನೆ. ಯಾರೇ ಬಂದ್ರು ನಾನೊಂದು ಫ್ರೆಂಡ್ಲಿ, ಎಲ್ಲಾರನ್ನೂ ಫ್ರೆಂಡ್ಸ್ ತರಾನೇ ಚೆನ್ನಾಗಿ ಮಾತಾಡಿಸ್ತೀನಿ. ಲೇಡೀಸು ಜೆಂಟ್ಸು ಅಂತ ಏನಿಲ್ಲ, ನಾನು ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ತೀನಿ. ಹಂಗಾಗಿ ನಮ್ಮನೆ ಅಪ್ಪನ ಜೊತೆ ಮಾತಾಡ್ತಿದ್ದೆ. ನೋಡ್ತೀನಿ ಹೋಗ್ಬಿಟ್ಟಿದ್ರೆ ನಾನೇನ್ ಮಾಡ್ಕೊಳ್ಳಿ. ನಾವಂತೂ ಯಾರ ಜೊತೆ ಮಾತಾಡಿಲ್ಲ ಹುಡುಗಿರ ಜೊತೆ. ಅವಾಗೆಲ್ಲ ಸ್ಕೂಲಲ್ಲೂ ಅಷ್ಟೇ, ಇದುವರೆಗೂ ಸ್ಕೂಲಲ್ಲಿ ಒಬ್ಬರು ಹುಡುಗಿರ ಹತ್ರ ಸರಿ ಮಾತಾಡ್ತೀನಿ. ನಾನ್ ಸ್ಕೂಲಲ್ಲಿ ಬಜಾರಿನೇ ಹುಡುಗಿರ್ ಕಂಡ್ರೆ ದೂರ. ಹಂಗಾಗಿ ಇಲ್ಲಿ ಬಂದಾಗ ಈಗ ಹುಡುಗಿರ ಅಂದ್ರೆ ನಂಗೆ ತುಂಬಾ ದೂರ, ಹುಡುಗಿರ ಹತ್ರ ಮಾತಾಡ್ಬೇಕಾದ್ರೆ ಭಯ. ಹಂಗಾಗಿ ಇವಳು ನೋಡ್ತಾ ಇದ್ದಂದ್ರೆ ಈ ಹುಡುಗಿನ ನೋಡ್ತಾವಳಲ್ಲ, ಈ ನೋಡ್ತಾವಳೆ ಅಂತ ಒಂದು ಖುಷಿ ಇತ್ತು. ಹಾಗಾಗಿ ಒಂದು ಯೋಚನೆ ಏನ್ ಬರ್ತಿರೋದು ಅಂದ್ರೆ, ನಮ್ಮ ಅಪ್ಪ ಐತಾರೆ ಇರೋ ನಮ್ಮ ಅಪ್ಪಂಗೆ ನಾನ್ ಯಾಕೆ ಇಷ್ಟು ಆಪೋಸಿಟ್ ಇದೀನಿ ಅಂತ ಯೋಚನೆ ಮಾಡ್ತೀನಿ. ಹಂಗಾರೆ ಎಷ್ಟು ಹುಡುಗಿರ್ ಲವ್ ಮಾಡಿರಲ್ಲ? ಎಷ್ಟು ಹುಡುಗಿರ್ ಲವ್ ಅಲ್ಲ ಕಣಮ್ಮ, ನಾನು ಆಬ್ವಿಯಸ್ಲಿ ಮಾತಾಡಿಸ್ತಿರ್ತೀನಿ, ರೇಗಿಸ್ತಿರ್ತೀನಿ. ನಿನ್ಗೆ ಗೊತ್ತು ಜುಟ್ಟು ಇರೋದೆಲ್ಲ ನಿಂದೆ. ಅಪ್ಪ ಒಬ್ರು ಹುಡುಗಿರು ಒಬ್ರು ಹುಡುಗಿರ್ನು ಕೂಡ ಇರೋದ್ ಹೇಳ್ತೀನಿ, ಅದಂತೂ ನಿಜ. ಯಾವ ಹುಡುಗಿನೂ ಮಾತಾಡಿಸ್ತಿರ್ನಿಲ್ಲ. ನಾನೇ ಕರೆದು ಅಯ್ಯೋ ಹಿಂಗಿದ್ರೆ ಹೆಂಗೆ, ಈಗ ಮಾತಾಡ್ಬೇಕು ಎಲ್ಲರ ಜೊತೆ ಬೆರಿಬೇಕು. ಅಲ್ಲಿ ನಾವು ಜಾಸ್ತಿ ಅಂತಾಕ್ಷರಿ ಆಡ್ತಾ ಇದ್ವು. ಆಗ ಜೊತೆ ಕರ್ಕೊಂಡು ಅಂತಾಕ್ಷರಿ ಆಡಿಸ್ತಾ ಇದ್ದೆ. ಆಮೇಲೆ ಹಿಂಗೆ ಹುಡುಗಿರು ಎಲ್ಲ ಸೇರಿದಾಗ ನಾವು ಮಾತಾಡ್ತಿದ್ವು, ಯಾರ್ ಕಂಡ್ರೆ ಏನಿಷ್ಟ, ಯಾರ್ ಕಂಡ್ರೆ ಅದಿಷ್ಟ ಇದಿಷ್ಟ. ನಾನಂದೆ ನನಗೆ ಸ್ವಾಮಿದು ಮೀಸೆ ಕಂಡ್ರೆ ಇಷ್ಟ. ಅಲ್ಲಿ ಬತ್ತು ನೋಡ್ರಿ, ಬೇರೇನಿಲ್ಲ. ಅಲ್ಲಿಂದ ಸ್ಟಾರ್ಟ್ ಆಯ್ತು ಎಲ್ಲರಿಗಿಂತಪ್ಪ ನಿನ್ ಮೀಸೆ. ಅಲ್ವಾ, ಹುಡುಗ ಅಲ್ವಾ, ಚೆನ್ನಾಗಿತ್ತು ಮೀಸೆ, ಸೂಪರ್ ಆಗಿತ್ತು. ಒಂಥರ ಹುಡುಗ ಅಂತ ಸೈಲೆಂಟ್. ಎಲ್ಲ ಕೇಳಿದ್ರೆ ನಿನಗೆ ಏನು ಇಷ್ಟ ಸ್ವಾಮಿ? ನನ್ ಮೀಸೆ ಒಂದೇ ಇಷ್ಟ. ಆಮೇಲೆ ನಮ್ಮ ಅಪ್ಪನ್ ಕೇಳಿದಾಗ, ಸ್ವಾಮಿ ನಿನಗೆ ಮದುನಲ್ಲಿ ಏನು? ಅವ್ಳು ಕೂದ್ಲು ಇಷ್ಟ. ಕೂದ್ಲು ಅಂದ್ರೆ ನಂದು ಇಷ್ಟು ಉದ್ದ ಇತ್ತು. ಹಂಗೆ ನಮ್ ಲವ್ ಸ್ಟಾರ್ಟ್ ಆಗಿತ್ತು. ಚೆಲುವೆಯೇ ನಿನ್ನ ನೋಡಲು ಮಾತುಗಳು. ಏನಂದ್ರೆ ಈಗ ಇವಳು ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ಲಾ,
ನಾನು ಇನ್ನೊಂದು ಕಂಪ್ನಿಲಿ ರೆಮಿಡಿ ಪಕ್ಕದಲ್ಲಿ ಇನ್ನೊಂದು ಕಂಪ್ನಿಗೆ ಹೋಗ್ತಾಯಿದ್ದ. ಸಂಜೆ ಇವಳು ಜೊತೆ ಮಾತಾಡಬೇಕು. ನಮ್ಗೆ ಅವಾಗೆಲ್ಲ ಫೋನ್ ಇಲ್ವಲ್ಲ, ಫೋನ್ ಇಲ್ಲ ಅವಾಗ. ಮಾತಾಡ್ಬೇಕಂದ್ರೆ ನಾವೇನು ಮಾಡಬೇಕು, ಇವಳನ್ನೇ ಭೇಟಿ ಮಾಡಬೇಕು. ಕರೆಕ್ಟಾಗಿ 5:15 ಅಲ್ಲಿ ಇರ್ತಿದ್ದೆ ಕಂಪ್ನಿ ಹತ್ರ. ನನ್ನ ಕಂಪ್ನಿಯಿಂದ ಬೇಗ ಬಿಟ್ಟು ಅವ್ರ ಕಂಪ್ನಿಯಿಂದ ಕಾಯ್ತಾ ಬಸ್ಸಲ್ಲಿ ಹೋಗ್ತಿದ್ದೆ ಅವಾಗ. ಬಸ್ಸಲ್ಲಿ ಹೋಗಿ ನಾನು ಹೋಗಿವೆ, ಇವರೆಲ್ಲ ನಡ್ಕೊಂಡು ಹೋಗೋರು, ಬಸ್ ಚಾರ್ಜ್ ಖರ್ಚಾಗುತ್ತೆ ಅಂತ ನಾವು ಹೆಂಗೋ ಮಾಡ್ಕೊಂಡು ಹೋಗಿವೆ. ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಮೇಲಿಂದ ಕಿಟಕಿಲಿ ನೋಡೋರು ಎಲ್ಲ ಹುಡುಗಿರು ನನ್ನ, ನೋಡೋರು ಹುಡುಗ ಮದುವಾಗ ನಾನೇ ಅಲ್ಲವರು ಹುಡುಗ ಅಂತ. ಅಲ್ಲಿ ಕೆಲವರು ಫ್ರೆಂಡ್ ಇದ್ರು, ಇವ್ರಿಗೆ ಗೊತ್ತು, ನನಗೆ ಗೊತ್ತಿತ್ತು, ಅವ್ರು ನೋಡ್ತಾ ಇರೋ. ಈಗ ಬರೋಳ ಜೊತೆ ಅಲ್ಲಿಂದ ಬಂದರೆ ನಾವು 3-4 ಕಿಲೋಮೀಟರ್ ನಡ್ಕೊಂಡ್ಬರ್ತಿದ್ವಿ 3-4 ಕಿಲೋಮೀಟರ್ ಮಾತಾಡೋಕ್ಕೆ. ಈಗ ಫೋನಲ್ಲಿ ನೀವು ಇವಾಗ ದಿನಗಂಟೆ ಮಾತಾಡ್ತೀರಾ, ಅವಾಗ ನಮಗೆ ವಾಕಿಂಗೇ ಮಾತು, ಬರೋದು ಹೋಗೋದು. ನಿಧಾನಕ್ಕೆ ಬರ್ತಾಯಿದ್ವಿ, ಬೇಗ ಮನೆ ಸಿಕ್ಬಿಡ್ತೈತೆ ಅಂತ. ಅದು ಹೆಂಗೆ ಆ 4 ಕಿಲೋಮೀಟ್ರು 4 ನಿಮಿಷ ಥರ ಆಗೋಗ್ಬಿಡೋದು ನಮ್ಗೆ. ಇಷ್ಟು ಬೇಗ ಸಿಕ್ಬಿಡ್ತಾ, ನನಗಿನ್ನು ಬೆಳಗ್ಗೆ 4 ಗಂಟೆ ಕಾಯ್ಬೇಕಲ್ಲ ಅಂತ. ಅದೊಂದು ಆಯ್ತಾ. ನಡ್ಕೊಂಡು ಹೋಗ್ತಿರೋ ಟೈಮಲ್ಲಿ ಸುಮ್ಮನೆ ನಡ್ಕೊಂಡು ಹೋಗ್ತಿದ್ರೆ ಕೈ ಕೈ ಹಿಡ್ಕೊತಿರಲ್ಲ ಅವಳು ಅಲ್ಲಿ. ಕೈ ಹಿಡ್ಕೊತಿರ್ಲಿಲ್ಲ. ಅದೇನೋ ನಾಚಿಕೆ ಅವಳಿಗೆ ಒಂಥರ. ನಾವೇ ಸಿಟಿಲಿ ಬೆಳೆದಿದ್ವಾ, ಒಂಚೂರು ಹಿಡ್ಕೊಂಡಿಲ್ವ ಕೈನ? ಸಿಟಿಲಿ ಬೆಳೆದಿಲ್ವಲ್ಲ, ದೂರನೇ ಮಾತಾಡ್ಕೊಂಡು ಮತ್ತೆ ಮಾತಾಡ್ತಿದ್ವಿ. ಅದು ಏನ್ ಮಾತಾಡ್ತಿದ್ವೋ ಏನ್ ಕಥೆನೋ ಒಂದೂ ಗೊತ್ತಿಲ್ಲ. ಇನ್ನೇನ್ ಪಟ ಅಂತ ಮಾತಾಡೋ ನಮ್ಮ ಅಮ್ಮನ ಜೊತೆ. ಹಿಂಗೆ ಅಪ್ಪ ಅಲ್ಲ ಒಂದ್ಸಲಿನೂ ಕೈ ಹಿಡ್ಕೊಳ್ಳಿಲ್ವಾ? ನಾನು ಹಿಡ್ಕೊಳ್ಳಿವೆ, ಇವಳು ಯಾರು ನೋಡ್ತಾ ನಾನು ಎಲ್ಲೂ ಕೈ ಹಿಡ್ಕೊತಿರಲ್ಲ. ನಮ್ಮ ಮನೆಯಪ್ಪ ಒಂದ್ ಕೆಟ್ಟ ಅಭ್ಯಾಸ ಅದು. ಈ ಫಿಲಮ್ ನೋಡೋಕ್ ಕೈ ಹಿಡ್ಕೋಬೇಕು, ಬಸ್ಸಲ್ಲಿ ಹೋಗೋ ಕೈ ಹಿಡ್ಕೋಬೇಕು, ಈ ರೋಡಲ್ಲಿ ಹೋಗೋ. ನಮ್ಗೇನು ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ರ, ನಮ್ಮ ಅಪ್ಪ ಅಮ್ಮ ಅವ್ರು ಎಲ್ಲ ಹೇಳ್ಕೊಟ್ಟಿದ್ರ ನಮ್ಗೆ ಲವ್ ಮಾಡೋದು. ಪಿಕ್ಚರಲ್ಲಿ ನೋಡಿ ನಾವು ತಿಳ್ಕೊಂಡಿದ್ದು. ಪಿಕ್ಚರ್ಲಿ ಹೆಂಗೆ ಕೈ ಹಿಡ್ಕೊತ್ಕೊಳ್ಳೋದು, ಕೈಯಲ್ಲಿ ನಡ್ಕೊಂಡು ಹೋಗೋದು, ಹಿಂಗೆ ಕೈಯಾಗಿ ಈ ತರ ಫಿಲ್ಮ್ ನೋಡಿ ನಾವು ನಮ್ಗೆ ಹೆಂಗೆ ಗೊತ್ತಿದ್ದು, ನಾವೇನು ತಿಳ್ಕೊಬಂದಿದೀವ, ಹಂಗಂಗೆ ಅನ್ಕೊಳ್ಳೋದು ನಾವು ಅಷ್ಟೇ. ನಮಗೆ ಕೈ ಹಿಡಿಯೋ ಆಸೆ, ಕೈ ಬಿಡೋ ಆಸೆ ಅಲ್ಲಮ್ಮ. ಕೈ ಬಿಟ್ಟು ಎಲ್ಲರೂ ಕೊಟ್ಟ ಅಭ್ಯಾಸ ಇಲ್ಲ ನನಗೆ. ಕೈ ಹಿಡಿಯೋ ಆಸೆ, ಕೈ ಕೊಟ್ಟ ಅಭ್ಯಾಸ ಇಲ್ಲ. ಕೈ ಹಿಡಿಯೋದು, ನಾವು ಕೈ ಬಿಡೋ ಆಸೆ ಇದಿಲ್ಲ. ಹಂಗೆ ಲವ್ ಸ್ಟಾರ್ಟ್ ಆದ್ಮೇಲೆ ಎಲ್ಲಾದ್ರೂ ಹೋಗ್ಬೇಕು ಅಂತ ಏನಾದ್ರು ನಿಮ್ಗೆ ಪೈಸೆ ಇಲ್ಲ, ನಮ್ಗ ಮೂಡೇ ಇಲ್ಲ. ಇಲ್ಲ, ಭಯ, ಒಂದ್ ಕಡೆ ಹೋದ್ವಿ, ಭಯ. ಹಂಗಲ್ಲ ಫಸ್ಟ್ ಎಲ್ಲಾರು ಹೋಗ್ಬೇಕನ್ನೋದು ಮೂಡೇ ಬರಲ್ಲ. ಯಾಕೆಂದ್ರೆ ಭಯ. ನಾವು ರೋಡಲ್ಲಿ ಓಡಾಡಕ್ಕೂ ಭಯನೇ. ಆಗ ಅಷ್ಟು ಭಯ ತುಂಬಾನೇ ಭಯ. ಈಗಿನ ಜನ್ರೇಷನ್ ಥರ ಅಲ್ಲ. ಫೋನ್ ಇಲ್ಲ, ಒಂದು ಎಲ್ಲಾರು ಹೋಗ್ಬೇಕಾದ್ರೆ ಒಂದು ಸೈಕಲ್ ಇಲ್ಲ, ಅಟ್ಲೀಸ್ಟ್ ಒಂದು ಬೈಕ್ ಏನೇನೂ ಇಲ್ಲ. ಕಾಲ್ ನಡಿಗೆನೇ ನಮ್ಮದು ಬಸ್, ಸೈಕಲ್ಲು, ಕಾರು ಎಲ್ಲ. ಹಂಗಾಗಿ ನಾವು ಎಲ್ಲೇ ಹೋದ್ರು ನಡ್ಕೊಂಡು ಹೋಯ್ತಿದ್ದ ಹೊರತು ದೂರ ಎಲ್ಲೂ ಹೋಯ್ತಾ ಇರಲಿಲ್ಲ. ಜಾಸ್ತಿ ಲವ್ ಮಾಡಿ ಇಬ್ರು ಜಾಸ್ತಿ ಮಾತಾಡಿದ್ಮೇಲೆ ಅಲ್ಲಿ ಹೋಗಿದ್ದು, ಅಲ್ಲಿವರೆಗೂ ಹೋಗಿಲ್ಲ. ಕನ್ಫರ್ಮ್ ಆಗಿ ಕನ್ಫರ್ಮ್ ಆಯ್ತು ಗೈಸ್, ಎಲ್ಲ ನಿಮ್ಗೆ ಗೊತ್ತೈತಿ. ಈಗ ಫುಲ್ ಕನ್ಫರ್ಮ್ ಆಗಿದೆ. ಕನ್ಫರ್ಮ್ ಆದ್ಮೇಲೆ ಈಗ ಕನ್ಫರ್ಮ್ ಆಯಿತು, ಓಕೆ. ಒಂದ್ಸಲ ಈಗ ನಾವೇನಾದರೂ ಮಾತಾಡ್ಸ್ಬೇಕಂದ್ರೆ ಇವ್ರ ಮನೆ, ನಾನು ದೂರ ಇದ್ದೆ, ತಿಗಡ್ರಪಾಳ್ಯ ಆ ಕಡೆ ದೂರ ಇದ್ವಿ. ಇವ್ರದ್ದು ಬಂದು ಯಜ್ಞಹಳ್ಳಿಯಲ್ಲಿದ್ದು ಮನೆ ಇತ್ತು. ಇವ್ರು ನೀವು ಮಾತಾಡ್ಸ್ಬೇಕಂದ್ರೆ ನಾನು ಬಂದು ನಿಂತ್ಕೋಬೇಕು ಬಸ್ ಸ್ಟಾಪಲ್ಲಿ. ಇವಳು ಆಚೆಗೆ ಬರಬೇಕು. ಆಗ ಬಸ್ಸಿಗೆ ಬಂದು ನೋಡಿದಾಗ ಅಲ್ಲಿ ಇದೆಯಾ ಅಂದಾಗ ಬಂದು ನೋಡೋದು, ಮಾತಾಡೋದು. ಅಲ್ಲಿ ಬಂದು ನೋಡೋದ ಅಂದರೆ ಬಂದು ಆಚೆ ಬಂದಾಗ ನಾನು ಅಲ್ಲೇ ನೋಡಿದಾಗ ಅಲ್ಲಿದ್ದೀನಿ ಅಂತ ಗೊತ್ತಾಗುತ್ತೆ. ಆಗ ಬಂದು ಏನಾದ್ರು ಮಾತಾಡಂಗಿದ್ರೆ ಅಷ್ಟೇ ಮಾತು, ಏನಕ್ಕೆ ಬಂದಿದ್ಯಾ ಏನು ಅಂತ. ಅದು ನಾನು ಏನಕ್ಕೆ ಅಲ್ಲಿ ಹೋಗ್ತಾ ಇದ್ದೀರೋ ಒಂದು ಟ್ಯಾಂಕ್ ಇತ್ತು, ನೀರು ಹಿಡಿಯಕ್ಕೆ ಅಂತ ಹೋಯ್ತದೆ, ನೋಡಕ್ಕೆ ಅಂತ ಬಸ್ ಸ್ಟಾಪಲ್ಲಿ. ಇಲ್ಲ ನೀರು ಹಿಡಿಯಕ್ಕೆ ಹೋಗ್ತಾ ಲವ್ ಪೂರ್ತಿ ಅಪ್ರೂವ್ ಆದ್ಮೇಲೆ ಟ್ಯಾಂಕ್ ಅಲ್ಲಿ ನೀರ್ ಹಿಡಿಯಕ್ಕೆ ಹೋದ್ಮೇಲೆ ನೀರ್ ಮಾತ್ರ ನೋಡ್ತಾರಂತೆ. ನಾವು ಅಪ್ಪ ನೋಡೋದು ಅದು ಪಾಯಿಂಟ್. ನೀರು ಹಿಡಿಯಕ್ಕೆ ಹೋದ್ರೆ ಸಡನ್ಲಿ ನಾನು ಅಲ್ಲೇ ಐತೆ ಡೈರಿ ಸ್ಟಾಪ್ ಅಂತ. ಆಮೇಲೆ ಹೇಳ್ತೀನಿ, ನನ್ಕಿಂತ ಹೇಳ್ತೀನಿ. ಆಮೇಲೆ ಒಂದಿನ ಏನಾಯ್ತು, ಮೂವಿಗೆ ಹೋಗ್ಬೇಕು ಕರ್ಕೊಂಡು ಹೋಗೋಣ ಅಂತ ಇವಳಿಗೆ, ಒಂದು ಪಿಕ್ಚರ್ಗೆ ಹೋಗೋಣ ಅಂತ ಹೇಳಿದೆ. ಆಮೇಲೆ ಹೋಗಿ ನಿಂತ್ಕೊಂಡೆ. ಅದನ್ನ ಏನಾಯ್ತು ಅಂದ್ರೆ ಒಂದ್ ದಿನವೆಲ್ಲ ಒಂದು ವಾರದಿಂದ ಕೇಳ್ತಾನೆ ಇದ್ದೆ, ಎಲ್ಲಾರು ಹೋಗೋಣ ಒಂದು ಫಿಲಮ್ ಕರ್ಕೊಂಡೋಯ್ತೀನಿ. ಬೇಡಪ್ಪ ಅಂತ. ಇಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಸುಮ್ಮನೆ ನಾನು ಅಂದ್ಬಿಟ್ಟು ಭರವಸೆ ಕೊಟ್ಬಿಟ್ಟೆ. ಶುಕ್ರವಾರ ಅನ್ಸುತ್ತೆ, ಸನೋರ್ ಹೋಗೋಣ ಅಂತ ಭರವಸೆ ಕೊಟ್ಟು, ಭಾನುವಾರ ಇರ್ಬೇಕಿಲ್ಲ, ನಮ್ಗೆ ಭಾನುವಾರನೇ ಹೇಳು. ಆಯ್ತು ನಾನು ಬರ್ತೀನಿ, ಖಂಡಿತ ಬರ್ತೀನಿ ಅನ್ನೋದು ಭರವಸೆ ಕೊಟ್ಬಿಟ್ಟು ನಾನು ಮನೇಲಿ ಉಳ್ಕೊಬಿಟ್ಟೆ. ನನಗೆ ಗೊತ್ತೇ ಇಲ್ಲ ನಾನು ಹೇಳಿರೋದು, ಮರ್ತೇ ಬಿಟ್ಟಿದ್ದೀನಿ. ಬೆಳಿಗ್ಗೆ ಬಂದು ನಿಂತ್ಕೊಂಡಿದ್ದು ಎಷ್ಟು ಗಂಟೆಲಿ? ಬೆಳಗ್ಗೆ ಬಂದು 8 ಗಂಟೆ 9 ಗಂಟೆ ಟಿಫನ್ ಮಾಡ್ಕೊಂಡ್ಬಂದು ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ದೀನಿ. ನೀರ್ ಹಿಡಿಯಕ್ ಬರ್ತಾಳೇನೋ, ಅಲ್ಲೇ ನಾವು ನೋಡ್ತಾಳೇನೋ. ಬಂದಿಲ್ಲ, 5:30 ನೀರ್ ಹಿಡಿಯಕ್ ಹೋಗಿರೋದ. 5:30 ಬಂದಿಲ್ಲ, ಅಲ್ಲೇ ನಿಂತಿದ್ದೆ. 8 ಗಂಟೆಯಿಂದ 5:30 ಅಲ್ಲೇ ನಿಂತಿದ್ದೆ. ಬರ್ಲೇ ಇಲ್ಲ, ಜ್ಞಾಪನೇ ಬರ್ಲಿಲ್ಲ. 5:30 ನೀರ್ ಬತ್ತೈತಲ್ಲ ಅಂತ ನೋಡಕ್ಕೋ ಹಿಂಗ್ ತಿರು ನೋಡೋರು ಅಲ್ಲೇ ಏನ್ ಅಲ್ಲಿ ನಿಂತಿದ್ದೆ ಅಂತ ಅವಾಗ ಫ್ಲಾಸ್ ಆಯ್ತು, ಕರ್ದಿದ್ದೆ ಅಲ್ವಾ ಅಂತ. ಮತ್ತೆ ನಾನು ಅಲ್ಲೋಗಿ ಹೇಳಕ್ಕೆ ಆಗಲ್ಲ, ಆಗ್ಲೇ ಸಖತ್ ಬೇಜಾರಲ್ಲ. ಅವಾಗ್ಲೇ ರಪ್ಪದ ಮೇಲೆ ಲವ್ ಜಾಸ್ತಿ ಹುಟ್ಟಿದ್ದು. ಆಮೇಲೆ ಮೂವಿಗೆ ಹೋದ್ವಿ. ಅವತ್ತು ಹೋದ್ವಾ ಇಲ್ಲ ಇನ್ನೊಂದು ನೆಕ್ಸ್ಟ್ ಹೋಗ್ಲಿಲ್ಲ. ಲವ್ ನಮ್ಮ ಅಪ್ಪಂದು ಬೆಳಗ್ಗೆ 8 ಗಂಟೆಯಿಂದ ಅವತ್ತು ಹೋಗಿಲ್ಲ, ಸಂಜೆ 5:30ವರೆಗೂ ಕಾದವ್ರಂತೆ. ಅದೇ ಅವಾಗ್ಲೇ ನಿಮ್ಮ ಅಪ್ಪನ ಮೇಲೆ ಬಂದಿದ್ದು. 5:30 ಕಾದವ್ರಂತ ಗೊತ್ತಿಲ್ಲ. ನಾನು ಹೋಗಿ ನೀರ್ ಹಿಡಿಯಕ್ ಹೋದ್ನಲ್ಲ, ಹಿಂಗ್ ತಿರುಗಿ ನೋಡ್ತೀನಿ ಅಲ್ಲೇ ನಿಂತು. ಪಕ್ಕ 5:30ವರೆಗೂ ಇದ್ದೆ ಸಂಜೆ ಗಂಟೆ. ಅಲ್ಲ ಏನ್
ಬರ್ಬೇಕು, ಈಗ ಬಂದಿಲ್ಲ ನಂಗೆ ಗೊತ್ತಾಗುತ್ತೆ. ಯಾರು ಒಳ್ಳೆ ಹೆಂಗೆ ಪಿಕ್ಚರ್ ಮನೆ ಹತ್ರ ಹೋಗ್ಬೇಕು ನಾವು. ಬರಂಗಿಲ್ಲ, ಬಂದ್ ಕರಿಯಂಗಿಲ್ಲ ಅಲ್ಲಿ. ಅಪ್ಪ ಈಗ ಮನೆ ಇರುತ್ತೆ ಅನ್ಕೋ, ಹಾ. ಮನೆ ರೋಡು ಸುಮ್ನೆ ಒಂದ್ ಪಾಸ್ ಕೀಸ್ ಆಗೋದು ಹಿಂಗೆ ಹಂಗೆ 2-3 ಸಾರಿ ಅವಾಗೆಲ್ಲ ಇಲ್ಲ ನಾನು ಅಲ್ಲಿ ಓಡಾಡಂಗೂ ಇಲ್ಲ. ಹಿಂಗೆ ಒಂದ್ಸಲ ಓದೆ ಬಂದೆ, ಅದ್ರಲ್ಲಿ ಆಚೆ ಬರ್ಬೇಕು. 2-3 ಸಾರಿ ಬರಂಗೂ ಇಲ್ಲ. ಅಲ್ಲಿ ತುಂಬಾನೇ ಕಂಡೀಷನ್, ಅವಾಗೆಲ್ಲ ಕಂಡೀಷನ್ನೇ. ಓನರ್ ಆಗ್ಲಿ ಅಕ್ಕಪಕ್ಕದರಾಗ್ಲಿ, ಒಂದು ಹುಡುಗಿ ಅವ್ರ ಇದ್ ಮನೆಗೆ ಒಂದು ಹುಡುಗರು ಯಾರು ಬರಂಗಿಲ್ಲ, ಅವ್ರ ಅಣ್ಣ ತಮ್ಮ ಬಿಟ್ಟು ಅವ್ರ ಅಪ್ಪ ಅಮ್ಮ ಬಿಟ್ಟು ಯಾರು ಬರಂಗಿಲ್ಲ. ಆ ರೂಲ್ಸ್ ಇತ್ತು. ನಾವು ಮನೆಗಲ್ಲಮ್ಮ, ಮನೆಯಿಂದ ರೋಡ್ ಇರುತ್ತಲ್ಲ, ನಾವ್ ಇದ್ದಿದ್ದೆ ಪಾಸ್ ಆಗೋದು ಹಿಂಗೆ ಹಂಗಿಲ್ಲ. ನಮ್ ರೋಡ್ ಸೈಡ್ ಮನೆ ಅಲ್ಲ, ರೋಡ್ ಸೈಡ್ ಆದ್ರೆ ಒಂದ್ ಸ್ವಲ್ಪ ಸಂಧಿ ಒಳಗಿತ್ತು ಮನೆ. ನಮ್ಗೇನ್ ಕಾಣಿಸ್ತಾ ಕಷ್ಟ. ಆಮೇಲೆ ಮೂವಿಗೆ ಹೋದ್ವಿ, ಅದು ಅವತ್ತು ಹೋಗಿಲ್ಲ, ಇನ್ನೊಂದ್ಸಲ ಹೋಗೋಣ ಅಂತ ಏನ್ ಹೇಳಿದ್ಲು. ಇಲ್ಲ ಇರು, ನಾನು ಆಮೇಲೆ 5:15 ನೋಡಿದ್ನ, ಮತ್ತೆ ನೋಡ್ಬಿಟ್ಟು ನಂಗೆ ಸಖತ್ತು ಬೇಜಾರಾಗೋಯ್ತಾ. ಓದೆ ಬೆನ್ಗೆ ಇಟ್ಬಿಟ್ಟು, ಯಾಕೆ ಇಲ್ಲೇ ನಿಂತಿದ್ದು, ಯಾವಾಗ ಬಂದೆ ಅಂತ ಕೇಳಿದೆ. ನಾನು ಬಂದು 8-9 ಗಂಟೆಲಿ. ನನಗೆ ಫುಲ್ ಶಾಕು. ಬೆಳಗ್ಗೆಯಿಂದ ನಿಂತಿದ್ದೆ. ಹೋಗ್ಬೇಕಿತ್ತು ಮನೆಗೆ. ಹೆಂಗೆ ಹೋಗ್ಲಿ, ನಿನಗೆ ಹೇಳಿದ್ದೀನಲ್ಲ ನಾನು ಬರ್ತೀನಿ ಅಂತ. ನಿನಗೆ ನನಗೆ ಮರ್ತೇ ಬಿಟ್ಟಿದ್ದೀನಿ. ಸರಿ ಈಗ ಹೋಗು. ಇಲ್ಲ ನಾನು ಹೋಗಲ್ಲ. ಹೋಗ್ಲಿ. ಸರಿ ಇಲ್ಲೆಲ್ಲ ಅದು ಯಾರು ಎಷ್ಟು ಜನ ಕೇಳಿದ್ರಂತೆ, ಯಾರನ್ನ ಕೈತಾ ಇದೀಯಪ್ಪ, ಯಾರನ್ನ ಕೈ ಕೇಳಿಲ್ಲ ಕೇಳಿದ್ರು. ಹೇಳಿರ್ಬೇಕು. ಮರ್ತೋಗಿದ್ದೀನಿ. ಆ ಡೈರಿ ಅಣ್ಣನೇ ಕೇಳಿರ್ಬೇಕು. ಎಲ್ಲಾ ಬಸ್ ಬಂದು ಹೋಯ್ತಾ ಇದ್ರು, ನಿಂತಿದ್ಯಲ್ಲ ಯಾರನ್ನ ಕೈತಾ ಇದೀಯ ಅಂತ ಕೇಳಿರ್ಬೇಕು. ಕರೆಕ್ಟ್, ಅದು ಕೇಳವ್ರೆ. ವಾ, ಇಂತ ಲವ್ ಸ್ಟೋರಿ. ಅದೊಂದು ಲವ್ ಸ್ಟೋರಿ ಆಯ್ತಾ. ಅವತ್ತು ಹೋಗಿಲ್ಲ, ಇನ್ನೊಂದಿನ ಹೋಗೋಣ ಅಂತ ಏನು ಹೇಳಿದ್ಲು. ಆಮೇಲೆ ಇನ್ನೊಂದು ಮೂವಿ ಅದೇ ಅಂದ್ರೆ ಅವತ್ತು ಬೆಳಗ್ಗೆನ ಇಲ್ಲ ನೆಕ್ಸ್ಟ್ ಸಂಡೇನೇ ಇರ್ಬೇಕು ನಾವು ಹೋಗಿದ್ದು. ಒಟ್ನಲ್ಲಿ ಹೋದ್ವಿ, ಮೊದಲನೇ ಪಿಕ್ಚರ್ ನೋಡಿದ್ವಿ. ಜ್ಞಾಪಕ ಆಯ್ತಾ ಅದು ಕೇಳೋ. ಮೊದಲನೇ ಪಿಕ್ಚರ್ ಹೆಸರೇನ? ಕೌರವ. ಓ ಅಲ್ಲ, ಚಾನ್ಸ್ ಇಲ್ಲ. ಕೌರವ ಹೃದಯ ಹೃದಯ ಶಿವರಾಜ್ ಕುಮಾರ್ ಮೂವಿ. ಹೃದಯ ಕಣ ಸಾಂಗ್ ಒಂದು ಹಾಕದ್ರಲ್ಲಿ ಒಳ್ಳೆ ಹಾಡೈತೆ ಒಂದು ಹಾಕ, ಸೂಪರ್ ಆಗಿ. ಹೃದಯ ಅಂತ ಮೂವಿ ಹೆಸರು. ಹೃದಯ ಅಂತ ಫಿಲಂ ಹೆಸರು. ಶಿವರಾಜ್ ಅದೇ ಫಸ್ಟ್ ಮೂವಿ. ಹೃದಯ ಶಿವರಾಜ್ ಕುಮಾರ್ ಮತ್ತೆ ಅನುಪ್ರಭಾಕರ್ ಅವರು. ಓಕೆ. ಯಾವ ಸಾಂಗು ಚೆನ್ನಾಗಿರೋದು? ಅದ್ರಲ್ಲಿ ಗೊತ್ತಿಲ್ಲ, ಸಾಂಗ್ ಎಲ್ಲ ಮರ್ತೋಯ್ತೆ. ಫಿಲಂ ಸಾಂಗ್ ಅದ್ರಲ್ಲಿ ಚೆನ್ನಾಗಿದೆ ಸಾಂಗು. ಅದೇ ಹೇಳ್ತಾಳೆ ನೋಡು. ಇಬ್ರು ಜೊತೆಗೆ ಹೋಗಿ ಅವಳನ ನೋಡಿದೆ, ಚೆನ್ನಾಗಿದೆ ಸಾಂಗ್. ಫಸ್ಟ್ ಫಿಲಂ ಗೈಸ್ ಹೋಗಿರೋದು ಹೃದಯ ಅಂತ ಮೂವಿಗೆ ಹೋಗಿ ಬಂದೋ, ಮಾಮೂಲಿ ಕೆಲ್ಸಕ್ಕೆ ಹೋಗಿ ಬರ್ತಾ ಇದ್ದೋ. ಯಾವುದೋ ಒಂದು ವಿಚಾರಕ್ಕೆ ಇಬ್ರಿಗೂ ಜಗಳ ಆಯಿತು. ಒಂದಿನ ನಮ್ಮ ಮನೆಗೆ ನಮ್ಮ ಅಕ್ಕನ ಮಗ ಇದ್ದ, ಅವನ ಜೊತೆ ಬಂದು ಏನಕ್ಕೂ ಒಂದು ಜಗಳ ಆದ ತಕ್ಷಣ ನನಗೆ ಗೊತ್ತಿಲ್ಲ, ಕ್ಯಾಂಡಲ್ಲಿ ಒಂದು ಇದು ಏರ್ ಪಿನ್, ತಲೆಗೆ ಹಾಕೋ ಪಿನ್ನನ್ನು ಸುಡ್ತಾ ಇತ್ತು. ಹಿಂಗೆ ಹಿಡ್ಕೊಂಡು ಅದನ್ನು ಸೀತಾ ಇದ್ದಿದ್ದು. ಅಂದರೆ ನಿಮ್ಮಪ್ಪ ಹಿಂಗೆ. ನಾನು ಬರಲ್ವಾ, ಇದೇ ಲಾಸ್ಟ್ ಅಪ್ಪ, ಬರಲ್ಲ, ಸುಮ್ಮನೆ ತಲೆ ಕೆಡಿಸ್ಬೇಡ ಅಂದೆ ಅಷ್ಟೇ. ಅಷ್ಟಕ್ಕೇನೆ ಅದು ಎಷ್ಟು ರೆಡ್ ಕಾದಿತ್ತು, ನಾನು ಅದು ಗಮನ ಗೊತ್ತೇ ಇಲ್ಲ. ಅದನ್ನ ಹಿಂಗೆ ಇಟ್ಕೊಂಡಿರೋದು. ಆ ಗೆರೆ ನೋಡಿ ನಿಮ್ಮಪ್ಪಂತ ತೋರ್ಸು ಬಾಬಾ. ಯೋಚನೆ ಮಾಡಿ ಇಂಥವಳ ಮದುವೆ ಅದೇ ಅಂತ ಹೇಳ್ತಿದ್ಯಲ್ಲ. ಮುಗಿದೋಯ್ತು ಜೀವನ, ಅಷ್ಟು ಹಿಂಗೆ ಮಾಡೋದು, ಹೆಂಗಿರೋದು, ಬಿಟ್ಟು ಹೆಂಗಿರೋದು ಅಂತ ಆಗಿತ್ತಾಗ. ಒಂದು ಪ್ಯೂರ್ ಲವ್ ಆಗಿರೋದಕ್ಕೆ ಕಣ್ಣೀರು ಬರೋದು. ಪ್ಯೂರ್ ಲವ್